ಒಂದು ಸಂಜೆಯ ವೇದ ಅಧ್ಯಯನದಲ್ಲಿ ಪಾಲ್ಗೊಳ್ಳುತ್ತಿರುವಂತ ಎಲ್ಲ ಘನ ಸೇವಕರುಗಳಿಗೆ ಹಾಗೂ ಸಭಿಕರಿಗೆ ಕರ್ತನ ನಾಮದಲ್ಲಿ ನಾನು ವಂದಿಸ್ತೇನೆ. ದೇವರು ನಿಮ್ಮನ್ನು ವಿಶೇಷವಾಗಿ, ಕುಟುಂಬವಾಗಿ, ವೈಯಕ್ತಿಕವಾಗಿ ಆಶೀರ್ವದಿಸಲಿ ಎಂಬುದಾಗಿ ಕರ್ತನ ಹೆಸರಿನಲ್ಲಿ ನಾನು ಆಶೀರ್ವದಿಸ್ತಾ ಹಾರೈಸುವುದಾಗಿದೆ. ಸರಿ, ನಾನು ಕಳೆದ ಅನೇಕ ಸಂಚಿಕೆಗಳಲ್ಲಿ ಮಾತನಾಡುತ್ತಾ ಬಂದಂತ ವಿಷಯ ದೇವರ ಚಿತ್ತ ಮತ್ತು ಆ ದೇವರ ಚಿತ್ತವನ್ನು ತಿಳ್ಕೊಳ್ಳುವುದಾದರೂ ಹೇಗೆ, ನಾವು ಹೇಗೆ ದೇವರ ಚಿತ್ತವನ್ನ ಅರ್ಥ ಮಾಡಿಕೊಂಡು ನಾವು ಸರಿಯಾಗಿ ಸ್ಪಂದಿಸಿಕೊಳ್ಳುವುದಕ್ಕೆ ಸಾಧ್ಯ. ಹೌ ಕ್ಯಾನ್ ವಿ ಅಂಡರ್ಸ್ಟ್ಯಾಂಡ್ ದ ಪರ್ಫೆಕ್ಟ್ ವಿಲ್ ಆಫ್ ಗಾಡ್? ಸೊ from the very beginning, since all these months I've been talking to you not only about the will of God, but how to find the perfect will of God. ದೇವರ ಚಿತ್ತದ ಕುರಿತಾಗಿ ಮಾತ್ರವಲ್ಲ, ಆ ದೇವರ ಚಿತ್ತವನ್ನು ಹೇಗೆ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ, ತಿಳ್ಕೊಂಡದ ನಂತರ ನಾವು ಅದನ್ನ ಹೇಗೆ ಮಾಡಬೇಕು, ನಡೆಯಬೇಕು ಎಂಬುದರ ಕುರಿತಾಗಿ ನಾನು ಹೇಳುತ್ತಾ ಬಂದಿದ್ದೇನೆ. ತಿಂಗಳಿಗೆ ಒಮ್ಮೆ ಅಷ್ಟೇ ನಿಮ್ಮೊಟ್ಟಿಗೆ ನಾನು ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿದೆ ಮತ್ತು ಜೊತೆಯಾಗಿ ಅನೇಕ ಘನ ಸೇವಕರುಗಳು ದೇಶದ ಅನೇಕ ಕಡೆಗಳಿಂದ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಅವರಿಗಾಗಿಯೂ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. So now when we face with an issue concerning which we are unsure as to whether it is God's will or not, it is good for us to ask ourselves 12 questions. That is it. As we answer these questions honestly, it will become increasingly clear to us what the will of God is. ನಾವು ಜೀವನದ ಪ್ರತಿನಿತ್ಯದ ಕಷ್ಟ, ಸಮಸ್ಯೆಗಳ, ಸವಾಲುಗಳ ಮಧ್ಯದಲ್ಲಿ ದೇವರ ಚಿತ್ತವೋ ಏನೋ ನಾನು ಮಾಡುತ್ತಾ ಇರುವುದು, ಅಥವಾ ನನ್ನ ಈ ಹಾದಿ ದೇವರ ಚಿತ್ತದಲ್ಲಿ ಇದೆಯೋ, ದೇವರ ಚಿತ್ತಕ್ಕೆ ಒಳಗಾಗಿದೆಯೋ ಇಲ್ಲವೋ ಎಂಬುದನ್ನ ತಿಳ್ಕೊಳ್ಳುವುದಕ್ಕೋಸ್ಕರವಾಗಿ ನಾವು ಕೇಳಬೇಕಾದ 12 ಪ್ರಶ್ನೆಗಳ ಕುರಿತು ನಾನು ಹಲವಾರು ಸಂಚಿಕೆಗಳಲ್ಲಿ ನಾನು ಮಾತನಾಡುತ್ತಾ ಬಂದಿದ್ದೇನೆ. ನಾವು ಕೊಡುವಂತ ಉತ್ತರ ಎಷ್ಟು ಅದು ಶುದ್ಧವಾಗಿರುತ್ತದೋ, ಅಂದರೆ ಅದು ಕ್ಲಿಯರ್ ಆಗಿರುತ್ತದೋ, ಅಷ್ಟರ ಮಟ್ಟಿಗೆ ನಾವು ಅದು ದೇವರ ಚಿತ್ತವೋ ಅಲ್ಲವೋ ಎಂಬುದನ್ನ ರುಜುಪಡಿಸಿಕೊಳ್ಳುವುದಕ್ಕೆ ಸಾಧ್ಯ. ಇದರ ಕುರಿತಾಗಿ ನಾನು ಮಾತಾಡ್ತಾ ಈಗಾಗಲೇ ನಾನು ಸುಮಾರು 7-8 ಕಾರ್ಯಗಳನ್ನ ಹೇಳಿದ್ದೇನೆ. The first thing I just want to remind you as I continue, okay? ಒಂದನೇದಾಗಿ ನಾನು ನಿಮಗೆ ಹೇಳಿದ್ದು, ಓಕೆ, ನನ್ನ ತಿಳುವಳಿಕೆಯ ಪ್ರಕಾರ ದೇವರ ವಾಕ್ಯದ, ಅಂದರೆ ಹೊಸ ಒಡಂಬಡಿಕೆಯ ಉಪದೇಶದ ಪ್ರಕಾರ ಹಾಗೂ ಯೇಸು ಸ್ವಾಮಿ ಮತ್ತು ಶಿಷ್ಯರು ಉಪದೇಶ ಮಾಡಿದ ಪ್ರಕಾರ ನಾನು ಮಾಡುವಂತ ಈ ಕಾರ್ಯ ಸರಿಯೇ, ಅಥವಾ ನಾನು ತೀರ್ಮಾನಿಸಿರುವಂತ ಈ ಸಂಗತಿ ನಾನು ಮಾಡಬಹುದೇ, ದೇವರಿಗೆ ವಿರುದ್ಧವಾಗಿದೆಯೋ ಅಲ್ಲವೋ ಎಂಬುದನ್ನು ನಾನು ಹೇಗೆ ತಿಳ್ಕೋಬಹುದು? 2 ತಿಮೋಥೆಯನೇ ಪತ್ರ 3ನೇ ಅಧ್ಯಾಯ 16-17 ವಾಕ್ಯದ ಆಧಾರದ ಮೇರೆಗೆ ನಾನು ನಿಮಗೆ ಮಾತಾಡಿದೆ. 2ನೇ ಪ್ರಶ್ನೆ, ನಾವು ಕೇಳಬೇಕಾದ 2ನೇ ಪ್ರಶ್ನೆ, ಸೆಕೆಂಡ್ ಕ್ವಶನ್. ದ ಫಸ್ಟ್ ಕ್ವಶನ್ ಈಸ್ ಇಟ್ ಕಾಂಟ್ರರಿ ಟು ಎನಿ ಆಫ್ ದ ಟೀಚಿಂಗ್ ಆಫ್ ಜೀಸಸ್ ಅಂಡ್ ದಿ ಅಪಾಸ್ಟಲ್ಸ್ or to the spirit of the New Testament as far as I know? As far as I know, ನನ್ನ ತಿಳುವಳಿಕೆಯ ಪ್ರಕಾರ, ನಮಗೆಲ್ಲ ತಿಳಿದಿಲ್ಲ, ನನಗೆಲ್ಲ ತಿಳಿದಿಲ್ಲ, ಈ ಭೂಲೋಕದಲ್ಲಿ ಎಲ್ಲವನ್ನೂ ತಿಳಿದವರು ಯಾರೂ ಇಲ್ಲ, ಆದ್ರೆ ಏನೂ ತಿಳಿದವರು ಕೂಡ ಯಾರೂ ಇಲ್ಲ. ಆದರೆ ದೇವರ ಚಿತ್ತವನ್ನು ಸರಿಯಾಗಿದೆಯೋ, ನಾನು ದೇವರ ಸರಿಯಾದ ಚಿತ್ತದಲ್ಲಿ ಇದೇನೋ ಇಲ್ಲವೋ ಎಂಬುದನ್ನು ರುಜುಪಡಿಸಿಕೊಳ್ಳುವುದಕ್ಕೆ ನಾವು ಕೇಳಬೇಕಾದ ಪ್ರಶ್ನೆ ಇದು. ಅದಕ್ಕೆ ಆಧಾರವಾಗಿ ನಾನು ಕೊಟ್ಟಂತ ವಚನ, the words I gave you as a reference is from 2 Timothy chapter 3 verse 16 and 17. And the second question that we need to ask is, ನಾನು ಇದನ್ನು ಶುದ್ಧ ಮನಸ್ಸಾಕ್ಷಿಯಿಂದ ಮಾಡಬಹುದೇ? Is it something I can do with a clear conscience? ಶುದ್ಧ ಮನಸ್ಸಾಕ್ಷಿ, ಬೈಬಲ್ ನಮಗೆ 12 ವಿಧವಾದ ಮನಸ್ಸಾಕ್ಷಿಗಳ ಕುರಿತು ಬೋಧಿಸುತ್ತದೆ. ಅದರಲ್ಲಿ ಒಂದು ಮನಸ್ಸಾಕ್ಷಿಯಾಗಿದೆ ಶುದ್ಧ ಮನಸ್ಸಾಕ್ಷಿ. ಬೈಬಲ್ ಟೀಚಸ್ ಅಬೌಟ್ 12 different consciences. Among those 12 consciences, one of the conscience is clear conscience.
ಸೊ ದೇವರ ಚಿತ್ತದಲ್ಲಿ ನಾನು ಈ ಕಾರ್ಯ ಮಾಡುತ್ತಾ ಇದ್ದೇನೋ ಇಲ್ಲವೋ ಎಂಬುದಾಗಿ ನಾವು ತಿಳ್ಕೋಬೇಕಾದ್ರೆ ಈ ಪ್ರಶ್ನೆ ಕೇಳಬೇಕು, ನನ್ನ ಮನಸಾಕ್ಷಿಯ ಪ್ರಕಾರ ನಾನು ಮಾಡಬಹುದಾ ಇದು? ಮೂರನೇದು, ಇದನ್ನು ದೇವರ ಮಹಿಮೆಗೋಸ್ಕರ ನಾನು ಮಾಡಬಹುದೇ? ಈಗ ಎರಡನೇ ವಿಷಯದ ವಚನ 1 ಯೋಹಾನ 3:21. And the third thing is it something I can do for the glory of God? Okay, 1 Corinthians chapter 10 verse 31. ನಾನು ಇದನ್ನು ದೇವರ ಮಹಿಮೆಗೋಸ್ಕರ ಮಾಡಬಹುದೇ? 1 ಕೊರಿಂಥ 10:30 ಆ ವಾಕ್ಯವು ನಮಗೆ ಹೇಳುತ್ತದೆ, ನಾವು ಏನು ಮಾಡಿದರೂ ದೇವರ ಮಹಿಮೆಗೋಸ್ಕರ ಮಾಡಬೇಕು. ಒಬ್ಬ ದೇವರ ಮಗನು, ದೇವರ ಮಗಳು, ಒಬ್ಬ ದೇವರ ಸೇವಕನು, ಒಬ್ಬ ದೇವರ ಸೇವಕಿಯು ದೇವರ ಚಿತ್ತವನ್ನು ಮಾಡುವಾಗ ದೇವರಿಗೆ ಮಹಿಮೆ ಆಗುತ್ತದೆ. ದೇವರಿಗೆ ಮಹಿಮೆ ತರಲಾಗದಂತ ಯಾವ ಕೆಲಸವಾದರೂ ನಾವು ಮಾಡಕೂಡದು. ನಾಲ್ಕನೆಯದು, the fourth one, is it something I can do in fellowship with Jesus? ಅಂದ್ರೆ ಇದು ನನ್ನ ಯೇಸು ಸ್ವಾಮಿಯ ಅನ್ಯೋನ್ಯತೆಯಲ್ಲಿ ನಾನು ಮಾಡಲು ಸಾಧ್ಯವೇ? ಕೊಲೊಸದವರಿಗೆ ಬರೆದ ಪತ್ರ 3ನೇ ಅಧ್ಯಾಯ 17ನೇ ವಚನ, Colossians chapter 3 verse 17 is the fourth question. ನಾಲ್ಕನೇ ಪ್ರಶ್ನೆ, ನಾನು ದೇವರ ಜೊತೆಯಾಗಿ ಇದನ್ನು ನಾನು ಮಾಡಬಹುದೇ? ಇಲ್ಲಿ ಮಾತ್ರವಲ್ಲ, ಇನ್ನೊಂದು ಕಡೆಯಲ್ಲಿ ಕೂಡ ಕೊರಿಂಥ ಪತ್ರದಲ್ಲಿ ನಾವು 3ನೇ ಅಧ್ಯಾಯದಲ್ಲಿ 1 ಕೊರಿಂಥ 3ನೇ ಅಧ್ಯಾಯದಲ್ಲಿ ಓದುತ್ತೇವೆ. In 1 Corinthians chapter 3, we read that we are God's fellow workers. Right? ನಾವು ದೇವರ ಜೊತೆ ಕೆಲಸಗಾರರು. ದೇವರ ಮಗನು, ದೇವರ ಮಗಳು ಯಾವಾಗಲೂ ದೇವರ ಜೊತೆಯಾಗಿ ಕೆಲಸ ಮಾಡುವರಾಗಿತ್ತು, ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಅನೇಕ ಬಾರಿ ನಾವು ದೇವರನ್ನ ಬಿಟ್ಟು ನಾವು ಒಂಟಿಯಾಗಿ ನಮ್ಮ ಇಷ್ಟದ ಪ್ರಕಾರ ಆ ಕೆಲಸ ನಾವು ಮಾಡುವುದರಿಂದ ನಾವು ದೇವರ ಚಿತ್ತದ ಹೊರತಾಗಿ ಆ ಕೆಲಸ ನಾವು ಮಾಡುತ್ತೇವೆ. ಅದರಿಂದ ನಮಗೆ ದುಃಖ ಆಗ್ತದೆ, ಅದರಿಂದ ನಮಗೆ ನಷ್ಟ ಆಗುತ್ತೆ. ಸೊ ದಿಸ್ ಈಸ್ ದ ಫಸ್ಟ್ ಒನ್. ದ ಫಿಫ್ತ್ ಒನ್, ನಾನು ಇದನ್ನು ಮಾಡುವಾಗ ದೇವರೇ ನನ್ನನ್ನು ಆಶೀರ್ವದಿಸು ಎಂದು ಕೇಳಬಹುದೇ? ದೇವರಲ್ಲಿ ಪ್ರಾರ್ಥಿಸಬಹುದೇ? 2 Corinthians 2ನೇ ಕೊರಿಂಥ 9ನೇ ಅಧ್ಯಾಯದಲ್ಲಿ ನಾವು ಓದುವಾಗ 8ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ, ನಾವು ದೇವರನ್ನು ಬೇಡಿಕೊಳ್ಳಬೇಕು, ದೇವರ ಆಶೀರ್ವಾದಕ್ಕಾಗಿ ನಾವು ಬೇಡಿಕೊಳ್ಳಬೇಕು. ನಾನು ಈ ಕೆಲಸವನ್ನು ಮಾಡುವುದಕ್ಕೆ ಮೊದಲು ದೇವರ ಆಶೀರ್ವಾದವನ್ನು ಬೇಡುವುದಕ್ಕೆ ಸಾಧ್ಯವೇ? ಇಲ್ಲವಾದರೆ ನಾನು ಆ ಕೆಲಸ ಮಾಡಬಾರದು, ಆ ದಾರಿ ಹೋಗಬಾರದು, ಆ ಮಾತು ಅನ್ನಬಾರದು. ಹೀಗೆ ಯೋಚನೆ ಮಾಡುವುದಾಗಿದ್ದರೆ, ಈ ಒಂದು ಮನೋಭಾವ ನಮಗೆ ಇರುವುದಾದರೆ, if we have that mindset, if we have that thinking, we can be much more safer than where we are today. ಇವತ್ತು ನಾವು ಇರುವಂತಹ ಈ ಒಂದು ಸ್ಥಿತಿಗಿಂತ ಹೆಚ್ಚಿನ ಒಂದು ಸೇಫ್ ಆಗಿರುವ, ಸುರಕ್ಷಿತವಾಗಿರುವ ಒಂದು ಜಾಗದಲ್ಲಿ ನಾವು ಆತ್ಮಿಕ ಜಾಗದಲ್ಲಿ ಇರಲಿಕ್ಕೆ ಸಾಧ್ಯ. ಆರನೆಯದು, ಇದನ್ನು ಮಾಡುವುದರಿಂದ ನನ್ನ ಆತ್ಮೀಕತನ ಅಥವಾ ನನ್ನ ಆತ್ಮೀಕತೆಯ ಚೂಪುತನ ಅದು ಉಂಟಾಗುವುದೇ ಅಥವಾ ಅದು ಹದವು ಹೋಗಿಬಿಡುತ್ತದೋ ಎಂಬ ಪ್ರಶ್ನೆ ನಾವು ಕೇಳಬೇಕು. ದಿಸ್ ಈಸ್ ದ ಸಿಕ್ಸ್ತ್ ಒನ್. ವಿಲ್ ಮೈ ಡೂಯಿಂಗ್ ಇಟ್ ಬ್ಲಂಟ್ ಮೈ ಸ್ಪಿರಿಚುವಲ್ ಎಡ್ಜ್ ಇನ್ ಎನಿ ವೇ? ಯಾವ ಕಾರಣಕ್ಕಾದರೂ, ಯಾವ ಸಮಯದಲ್ಲಾದರೂ ನನ್ನ ಆತ್ಮಿಕತೆಗೆ ಕಡಿಮೆ ಆಗ್ತದ? ನನ್ನ ಚೂಪಾದ ಆತ್ಮಿಕ ಜೀವನ, ಆ ಹದವಾದ ಆತ್ಮಿಕ ಜೀವನ ಹೊಂದಾಗಲಿಕ್ಕೆ ಸಾಧ್ಯವೋ ಎಂಬುದಾಗಿ ನಾವು ಪ್ರಶ್ನಿಸಿಕೊಳ್ಳಬೇಕು. 2 ತಿಮೊಥೆ 2ನೇ ಅಧ್ಯಾಯ 15ನೇ ವಚನ ಇದಕ್ಕೆ ಆಧಾರವಾಗಿದೆ. 7ನೇದು, ನನ್ನ ತಿಳುವಳಿಕೆಯಲ್ಲಿ ಇದು ನನ್ನ ಆತ್ಮೀಕ ಜೀವನಕ್ಕೆ ಪ್ರಯೋಜನ ಕೊಡುವಂತದ್ದಾಗಿದೆಯಾ? 1 ಕೊರಿಂಥ 6ನೇ ಅಧ್ಯಾಯ 11ನೇ ವಚನ ಈ ಹಿಂದಿನ if I were found, 7th, will it be spiritually profitable and edifying to the best of my knowledge? ಇದು 7th one. 7ನೇದು. ಓಕೆ, ಇದು 7ನೇದು.
ಇಲ್ಲಿ 1 ಕೊರಿಂಥ 6ನೇ ಅಧ್ಯಾಯ 12ನೇ ವಚನ, 10ನೇ ಅಧ್ಯಾಯ 23ನೇ ವಚನಗಳ ಆಧಾರದ ಮೇರೆಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ದೇನೆ. ಮತ್ತು 8ನೇ ವಿಷಯ ಕೂಡ ನಾನು ಮೊನ್ನೆ ಹೇಳಿದೆ ಹಿಂದಿನ ಕಳೆದ ತಿಂಗಳಲ್ಲಿ. ವುಡ್ ಇಟ್ ಬಿ ಹ್ಯಾಪಿ, 8ನೇ ವಿಷಯ, ವುಡ್ ಇಟ್ ಬಿ ಹ್ಯಾಪಿ ಇಫ್ ಐ ವರ್ ಫೌಂಡ್ ಡೂಯಿಂಗ್ ಇಟ್ ಅಟ್ ದ ಮೋಮೆಂಟ್ ವೆನ್ ಜೀಸಸ್ ರಿಟರ್ನ್ ಟು ದಿಸ್ ಅರ್ತ್. 1 ಯೋಹಾನ 2ನೇ ಅಧ್ಯಾಯ 28ನೇ ವಚನ. ನೋಟ್ಸು ಬರ್ಕೊಳ್ಳುವವರಿಗೆ ಇದು ಪ್ರಯೋಜನ ಖಂಡಿತ. 8ನೇದಾಗಿ ನಾವು ಕೇಳಬೇಕಾದ ಪ್ರಶ್ನೆ, ಯೇಸು ಕ್ರಿಸ್ತನು ನಾನು ಈ ಕೆಲಸ ಮಾಡುತ್ತಿರುವಾಗ ಯೇಸು ಕ್ರಿಸ್ತನು ಭೂಮಿಗೆ ಪ್ರತ್ಯಕ್ಷವಾಗುವುದಾದರೆ ನಾನು ಮಾಡುವಂತ ಈ ಕೆಲಸವನ್ನು ನೋಡಿ ದೇವರು ಸಂತೋಷ ಪಡುವನು? 1 ಯೋಹಾನ 2ನೇ ಅಧ್ಯಾಯ 28ನೇ ವಚನ. ಸ್ವಾಮಿ ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಬರ್ಬೋದಲ್ವಾ? ದ ಲಾರ್ಡ್ ಕ್ಯಾನ್ ಕಮ್ ಅಟ್ ಎನಿ ಮೂಮೆಂಟ್. ಸ್ವಾಮಿ ಬರುವಾಗ ನನ್ನ ಮಕ್ಕಳಿಗಾಗಿ ಬರುತ್ತಾನೆ, ನನಗೋಸ್ಕರ ಬರುತ್ತಾನೆ, ನಿಮಗೋಸ್ಕರ ಬರುತ್ತಾನೆ. ಬರುವಾಗ ನಾನೀ ಮಾಡುತ್ತಿರುವಂತ ಕೆಲಸ ಅಥವಾ ನಾನು ಈ ಕೆಲಸವನ್ನ, ಈ ಪ್ರತ್ಯೇಕವಾದ ಕಾರ್ಯವನ್ನ ಮಾಡುತ್ತಿರುವಾಗ ಸ್ವಾಮಿ ಪ್ರತ್ಯಕ್ಷನಾಗುವುದಾದರೆ ನಾನು ಕರ್ತನ ಜೊತೆಯಲ್ಲಿ ಎತ್ತಲ್ಪಡ್ಲಿಕ್ಕೆ ಸಾಧ್ಯನಾ? ಕರ್ತನ ಕಡೆಗೆ ಎತ್ತಲ್ಪಡ್ಲಿಕ್ಕೆ ಸಾಧ್ಯನಾ? ಮಧ್ಯಾಕಾಶಕ್ಕೆ ಒಯ್ಯಲ್ಪಡಲಿಕ್ಕೆ ಸಾಧ್ಯನಾ? ನಾನು ಮಾಡುವ ಕೆಲಸವನ್ನು ನೋಡಿ ದೇವರಿಗೆ ಸಂತೋಷವಾಗ್ತದ ಅಥವಾ ಬೇಜಾರಾಗಿ ನನ್ನನ್ನು ಭೂಮಿಯಲ್ಲೇ ಬಿಟ್ಟು ಬಿಡ್ತಾನೋ? ಯೋಚನೆ ಮಾಡಿ. ಇಟ್ಸ್ ಎ ವೆರಿ ಸೀರಿಯಸ್ ಇಶ್ಯೂ. ಕ್ರಿಶ್ಚಿಯನ್ ಲೈಫ್ ಇಸ್ ನಾಟ್ ಎ ಜಾಕ್. ಕ್ರೈಸ್ತ ಜೀವನ, ವಿಶ್ವಾಸ ಜೀವನ ಅದು ಕೇವಲ ಒಂದು ರಸಮಂಜರಿ ಕಾರ್ಯಕ್ರಮದ ಹಾಗೆ ಇರುವಂತ ಅಥವಾ ಒಂದು ತಮಾಷೆಯ ಕಾರ್ಯಕ್ರಮವಲ್ರಿ. ತುಂಬಾ ಸೀರಿಯಸ್ ಆಗಿ ಅದು ದೇವರ ವಾಕ್ಯದ ಆಧಾರದ ಮೇಲಿನ ಸೀರಿಯಸ್ ಆದ ಒಂದು ಜವಾಬ್ದಾರಿಕೆ. ಆದ ಕಾರಣ ಈ 8ನೇ ವಿಷಯ ಬಹಳ ಗಂಭೀರವಾದ ವಿಷಯ. ದೆನ್ 9ನೇ ವಿಷಯ ಇವತ್ತು ನಾವು ನೋಡೋಣ. 9ನೇ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ವಾಟ್ ಡು ವೈಸರ್ and more mature brothers or sisters think about what I am doing. ನಾನು ಈಗ ಮಾಡುತ್ತಿರುವಂತ ಈ ನನ್ನ ಕೆಲಸದ ಬಗ್ಗೆ ನನಗಿಂತ ಅನುಭವಸ್ಥರಾದ ಆತ್ಮೀಕರು ಅವರು ಏನು ಯೋಚಿಸಬಹುದು, ಅವರು ಏನು ಅಭಿಪ್ರಾಯ ಹೇಳಬಹುದು ನಾನು ಮಾಡಲಿರುವಂತ ಈ ಒಂದು ಕಾರ್ಯದ ಕುರಿತಾಗಿ ಅವರೊಟ್ಟಿಗೆ ನಾನು ಹಂಚಿಕೊಳ್ಳುವುದಾದರೆ ಅವರು ನನಗೆ ಏನು ಹೇಳಬಹುದು? This is the 9th question you and me to ask. What do wiser and more spiritually mature brothers think about my doing? ಅವರು ನೀನದು ಮಾಡಬೇಡ, ಇದು ಸರಿ ಅನಿಸ್ತಾ ಇಲ್ಲ ನನಗೆ ಅಂತ ಹೇಳಿದರೆ ನಾವು ಹಿಂಜರಿದುಕೊಳ್ಳುವುದಕ್ಕೆ ಮನಸ್ಸಿದೆಯೋ? ಇಟ್ ಕ್ಯಾನ್ ಬಿ ಎನಿಥಿಂಗ್ ಇನ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಯಾವ ವಿಷಯದಲ್ಲಿ ಆಗಬಹುದು. ನಿಮ್ಮ ಸೇವೆ ಕುರಿತಾಗಿರಬಹುದು, ನಿಮ್ಮ ಕೆಲಸದ ಕುರಿತಾಗಿರಬಹುದು, ನೀವೊಂದು ಕೆಲಸವನ್ನು ಆರಿಸಿಕೊಳ್ಳುವುದರ ವಿಷಯದಲ್ಲಿ ಇರಬಹುದು, ಒಂದು ಹುಡುಗನನ್ನು ಮದುವೆ ಮಾಡಿಕೊಳ್ಳುವುದರ ವಿಷಯದಲ್ಲಿ ಆಗಬಹುದು, ಅಥವಾ ಒಂದು ವ್ಯಾಪಾರ, ಒಂದು ಬಿಸಿನೆಸ್ ಶುರು ಮಾಡುವುದರ ವಿಷಯದಲ್ಲಿ ಇರಬಹುದು, ಒಂದು ಜಮೀನು ತೆಗೆದುಕೊಳ್ಳುವುದರ ವಿಷಯದಲ್ಲಿ ಇರಬಹುದು, ಅಥವಾ ಸೇವೆಗೋಸ್ಕರವಾಗಿ ನೀವು ತೆಗೆದುಕೊಳ್ಳುವ ಜಾಗದ ವಿಷಯದಲ್ಲಿ ಇರಬಹುದು, ಅಥವಾ ನೀವು ಸೇವೆಯಲ್ಲಿ ನೀವು ಇಂಥ ಕೆಲಸ ಕಾರ್ಯಗಳನ್ನು ನಾನು ಮಾಡಬೇಕು ಎಂಬುದಾಗಿ ನೀವು ಆಲೋಚನೆ ಮಾಡುತ್ತಿರುವಂತ ವಿಷಯಗಳ ಕುರಿತಾಗಿರಬಹುದು. ನಿಮಗಿಂತ ಆತ್ಮಿಕರಾದಂತ ಅನುಭವಸ್ಥರಾದವರೊಟ್ಟಿಗೆ ಈ ವಿಷಯಗಳನ್ನು ನೀವು ಹಂಚಿಕೊಂಡ್ರೆ ಅವರು ನಿಮಗೆ ಸಕಾರಾತ್ಮಕವಾಗಿ ಅಭಿಪ್ರಾಯ ಹೇಳಲಿಕ್ಕೆ ಸಾಧ್ಯವೋ? ಹಾಗೆ ಸಾಧ್ಯವಾಗುವುದಾದರೆ ಅದು ಅದರ ಅರ್ಥ ಸರಿ, ಇದು ದೇವರ ಚಿತ್ತವೇ ಹೌದು ಎಂಬುದಾಗಿ. ಒಂದು ವೇಳೆ ಇಲ್ಲಪ್ಪ ನೀನು ಮಾಡುವುದು ಸರಿ, ನನ್ನ ಅನಿಸಿಕೆ ಪ್ರಕಾರ ಇದು ನಿನಗೆ ಉತ್ತಮವಲ್ಲ ಎಂದು ಹೇಳುವಾಗ, ಸರಿ ಹಾಗಾದ್ರೆ ನಾನು ತಡೀತೀನಿ, ನಾನು ತಾಳ್ಮೆ ತೆಗೆದುಕೊಳ್ಳುತ್ತೇನೆ, ಇನ್ನೂ ಹೆಚ್ಚು ಸಮಯ ಪ್ರೇಯರ್ ಮಾಡುತ್ತೇನೆ. ಅಥವಾ ಆ ಆತ್ಮಿಕ ನಾಯಕರು ನಿಮಗೆ ಹೇಳಬಹುದು,
ಇನ್ನು ಸ್ವಲ್ಪ ತಡ್ಕೊಳಪ್ಪ, ತಾಳ್ಕೊ, ಸ್ವಲ್ಪ ಸಮಯ ಪ್ರೇಯರ್ ಮಾಡು, ಇನ್ನು ಹೆಚ್ಚಾಗಿ ಪ್ರಾರ್ಥನೆ ಮಾಡು, ದೇವರು ನಿಮಗೆ ಯಾವ ರೀತಿಯಲ್ಲಿ ನಡೆಸ್ತಾನೆ ಎಂಬುದರ ಬಗ್ಗೆ ಆಲೋಚನೆ ಮಾಡಿ ಕಾದುಕೋ ಎಂಬುದಾಗಿ ಹೇಳುವಾಗ, ಸರಿ ಹಾಗೆ ಆಗಲಿ ಎಂಬುದಾಗಿ ತೀರ್ಮಾನ ತೆಗೆದುಕೊಳ್ಳುವಂತ ಮನಸ್ಸು ನಮಗಿರುವುದಾದರೆ ನಾವು ಅಪಾಯದಿಂದ ತಪ್ಪಿಸಿಕೊಳ್ಳುತ್ತೇವೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳಲ್ಲಿ 11ನೇ ಅಧ್ಯಾಯ, ಬುಕ್ ಆಫ್ ಪ್ರೊವರ್ಬ್ಸ್ ಚಾಪ್ಟರ್ 11 and verse 14. ಜ್ಞಾನೋಕ್ತಿಗಳು ಪ್ರೊವರ್ಬ್ಸ್ ಚಾಪ್ಟರ್ 15 verse 22, ಪ್ರೊವರ್ಬ್ಸ್ 24 and verse 6. 24ನೇ ಅಧ್ಯಾಯ 6ನೇ ವಚನ ಜ್ಞಾನೋಕ್ತಿಗಳು, 15ನೇ ಅಧ್ಯಾಯ 22ನೇ ವಚನ, ಜ್ಞಾನೋಕ್ತಿಗಳು 11ನೇ ಅಧ್ಯಾಯ 16ನೇ ವಚನ. ಇವೆಲ್ಲ ಆತ್ಮೀಯರಿಂದ, ನಮಗಿಂದ ಅನುಭವಸ್ಥರಿಂದ ನಾವು ಸಲಹೆ ಕೇಳಿಕೊಂಡು, ಕೌನ್ಸಿಲಿಂಗ್ ಕೇಳಿಸಿಕೊಂಡು, ಅಥವಾ ಅವರ ಆಲೋಚನೆಗಳನ್ನು ಪಡೆದುಕೊಂಡು ನಾವು ಸುರಕ್ಷಿತರಾಗಬೇಕೆಂದು ಅತಿ ದೊಡ್ಡ ಜ್ಞಾನಿಯಾಗಿದ್ದ ಸೊಲೊಮೋನ್ ನಮಗೆ ಬುದ್ಧಿ ಮಾತು ಹೇಳ. Yes, the Solomon the Great, the wisest man who ever lived on the face of the earth, he says, where there is more counseling, where there are many counselors, spiritual counselors, not just worldly counselors, but spiritual counselors, those who are spiritually mature, those who are spiritually more closer with God. If we share your decision and your plans and purposes with such people, when they give you godly counseling, you will be safer. You will be safer. Be sure they will never ditch you. They will never put you in the ditch. ಅವರು ಯಾವತ್ತೂ ನಿಮ್ಮನ್ನು ಗುಂಡಿಯೊಳಗೆ ಹಾಕೋದಿಲ್ಲ ಅಂತ ನಂಬಿಕಸ್ಥರಾದ, ಆತ್ಮೀಕರಾದ, ಆತ್ಮಿಕ ಜೀವನದಲ್ಲಿ ಪ್ರಾಯಸ್ಥರಾದವರೊಟ್ಟಿಗೆ ನೀವು ಮಾತನಾಡಿ ಅವರ ಸಲಹೆಗಳನ್ನ ನೀವು ತೆಗೆದುಕೊಳ್ಳಿರಿ. ಹಾಗೆ ಮುಂದಿನ ಹೆಜ್ಜೆಯನ್ನ ನೀವು ಇಡುವುದಕ್ಕೆ ಪ್ರಯತ್ನ ಮಾಡಿ. Every step is important, my dear brother and sister. Every step, because every step is one time at or once at a time. ಪ್ರತಿ ಹೆಜ್ಜೆಯು ಬಹಳ ಪ್ರಾಮುಖ್ಯವಾಗಿದೆ. ಯಾಕಂದ್ರೆ ಒಂದು ಹೆಜ್ಜೆಯ ನಂತರವಷ್ಟೇ ಇನ್ನೊಂದು ಹೆಜ್ಜೆಯನ್ನು ನೀವು ಇಡಲಿಕ್ಕೆ ಸಾಧ್ಯ. ಸೊ ಬಿಫೋರ್ ಟೇಕಿಂಗ್ ಎನಿ ಮೇಜರ್ ಡಿಸಿಷನ್ಸ್, ಮುಖ್ಯವಾಗಿ ಗಂಭೀರವಾದ ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಕ್ಕೆ ಮೊದಲು ನಿಮಗಿಂದ ಆತ್ಮೀಕರಾದ, ನಿಮಗಿಂದ ಅನುಭವಸ್ಥರಾದ ಹಿರಿಯರ ಬಳಿಯಲ್ಲಿ, ಪಾಸ್ಟರ್ ಬಳಿಯಲ್ಲಿ, ದೇವ ಸೇವಕರ ಬಳಿಯಲ್ಲಿ, ಅಥವಾ ತಂದೆ ತಾಯಿಯರ ಬಳಿಯಲ್ಲಿ, ಅಣ್ಣ ಅಕ್ಕಂತರ ಬಳಿಯಲ್ಲಿ ನೀವು ವಿಚಾರಿಸಬೇಕು, ನಾನು ಹೀಗೆ ಮಾಡಬಹುದು, ನಾನು ಈ ರೀತಿಯಾಗಿ ಮಾಡಬೇಕೆಂದಿದ್ದೇನೆ, ನಿಮ್ಮ ಅಭಿಪ್ರಾಯ ಏನು? ನಾವು ಇಂಡಿಪೆಂಡೆಂಟ್ ಆಗಬಾರದು. ಕೆಲವರು ಹೇಳ್ತಾರೆ, ಸೇವಕರಲ್ಲಿ ಕೂಡ ಇಂಡಿಪೆಂಡೆಂಟ್ ಇವ್ಯಾಂಜಲಿಸ್ಟ್, ಇಂಡಿಪೆಂಡೆಂಟ್ ಪಾಸ್ಟ್ರೇ ನೀವು ಯಾರ ಜೊತೆಯಲ್ಲಿ ಸೇವೆ ಮಾಡುತ್ತೀರಾ? ಅಥವಾ ಬ್ರದರ್ ನೀವು ಯಾರ ಜೊತೆಯಲ್ಲಿ ಸೇವೆ ಮಾಡುತ್ತೀರಾ ಅಂತ ಕೇಳಿದಾಗ ಕೆಲವರು ಹೇಳ್ತಾರೆ, ಐ ಆಮ್ ಇಂಡಿಪೆಂಡೆಂಟ್ ಬ್ರದರ್, ನಾನು ಸ್ವತಂತ್ರನಾಗಿದ್ದೇನೆ. ಅವರು ಹೇಳುವಂತ ಹೇಳಿಕೆಯ ಅರ್ಥ ಬಹುಶಃ ನಾನು ಯಾರಿಂದಲೂ ಹಣ ಸಹಾಯ ತೆಗೆದುಕೊಳ್ಳುತ್ತಾ ಇಲ್ಲ, ನನ್ನ ಪಾಡಿಗೆ ನಾನು ದೇವರು ಕೊಡುವುದನ್ನ ತೆಗೆದುಕೊಂಡು ನಾನು ಸೇವೆ ಮಾಡುತ್ತಾ ಇದ್ದೇನೆ ಎಂಬುದೇ ಅವರ ಅಭಿಪ್ರಾಯ ಇರಬಹುದು. ಆದ್ರೆ ಇಂಡಿಪೆಂಡೆಂಟ್ ಎಂಬ ಒಬ್ಬ ಸೇವಕನು ಬೈಬಲ್ ನಲ್ಲಿ ಇಲ್ಲವೇ ಇಲ್ಲ. There is not a single independent God servant in the Bible. Why? ನಾನು ಯಾಕೆ ಅಷ್ಟು ಜೋರ ಹೇಳ್ತಾ ಇದ್ದೇನೆ ಅಂದ್ರೆ, ಇದು ತಪ್ಪಾದ ಒಂದು ಹೇಳಿಕೆ. ಯಾಕೆ ತಪ್ಪಾಗಿದೆ? You cannot do anything independent on this earth. ಈ ಭೂಮಿಯಲ್ಲಿ ನಾನಾಗಲಿ ನೀವಾಗಲಿ ಒಬ್ಬಂಟಿಯಾಗಿ ಏನು ಮಾಡಕ್ಕಾಗಲ್ಲ. ಮದುವೆ ಆದ್ರೆ ನಿಮ್ಮ ಹೆಂಡತಿ ನಿಮ್ಮ ಜೊತೆಯಲ್ಲಿ ಇದ್ದಾರೆ, ನಿಮಗೆ ಸಹಕಾರಿಯಾಗಿದ್ದಾರೆ. ನಿಮ್ಮ ಹೆಂಡತಿಯ ಸಹಕಾರ ಇಲ್ಲದಿದ್ದರೆ ನೀವು ಏನು ಮಾಡಕ್ಕಾಗಲ್ಲ.
ಈ ಭೂಮಿಯಲ್ಲಿ ನೀವು ಹುಟ್ಟಿದಾಗ ನಿಮ್ಮ ತಂದೆ ತಾಯಿಯರ ಮೂಲಕ ನೀವು ಹುಟ್ಟಿದ್ದೀರಿ. ನಿಮ್ಮ ತಂದೆ ತಾಯಿಯರು ನಿಮಗೆ ಬೆಂಬಲ ಕೊಟ್ಟದರಿಂದ ನೀವು ಇಷ್ಟು ಬೆಳೆದಿದ್ದೀರಾ, ಸರಿನಾ? ಸೊ ಯು ಆರ್ born through your parents and your parents are your backbone until you become your own. ನೀವು ನಿಮ್ಮಷ್ಟಕ್ಕೆ ನಿಮ್ಮ ಕಾಲಲ್ಲಿ ನಿಲ್ಲುವುದಕ್ಕೆ ಪ್ರಾಯವಾಗುವಷ್ಟುವರೆಗೂ ನೀವು ಅವರ ಪರಿರಕ್ಷಣೆಯಲ್ಲಿ, ಅವರ ಸಹಾಯದಲ್ಲಿ, ಅವರ ಆಲೋಚನೆಯಲ್ಲಿಯೇ ನೀವು ಬೆಳೆಯಬೇಕಾಗಿದೆ. ಆರ್ಥಿಕವಾಗಿರಬಹುದು, ಮಾನಸಿಕವಾಗಿರಬಹುದು, ಶಾರೀರಿಕವಾಗಿರಬಹುದು. ಈಗ ಮದುವೆಯಾದ ಮೇಲೆ ನಿಮ್ಮ ಹೆಂಡತಿ ನಿಮಗೆ ಸಹಾಯ ಮಾಡಲೇಬೇಕಲ್ವಾ? ಎಲ್ಲಾ ವಿಷಯದಲ್ಲಿ ಸಹಾಯ ಮಾಡಬೇಕು. ಅಥವಾ ಗಂಡನು ಸಹಾಯ ಮಾಡಲೇಬೇಕಲ್ವಾ? ಮಕ್ಕಳು ಹುಟ್ಟಿದ ಮೇಲೆ ಮಕ್ಕಳು ಸಹಾಯ ಮಾಡಬೇಕಲ್ವಾ? ಹಾಗಾದ್ರೆ ಇಂಡಿಪೆಂಡೆಂಟ್ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ? ನೀವು ಸೇವೆ ಮಾಡ್ತಾ ಇರ್ಬೋದು ಒಂದು ಜಾಗದಲ್ಲಿ, ಯಾರ ಹತ್ರ ಹಣ ತಗೊಳ್ಳದೆ ನೀವು ಸೇವೆ ಮಾಡ್ತೀರಾ, ಅದಕ್ಕೆ ನೀವು ಹೇಳ್ತೀರಾ ನಾನು ಇಂಡಿಪೆಂಡೆಂಟ್ ಆಗಿ ಸೇವೆ ಮಾಡುತ್ತಾ ಇದ್ದೇನೆ. ನೀವು ಹಣ ತಗೊಳ್ಳೋದ್ರಿಂದ ನೀವು ಇಂಡಿಪೆಂಡೆಂಟ್ ಆಗಲ್ಲ. ನಿಮ್ಮ ಸಭೆಗೆ ಬರುವಂತ ವಿಶ್ವಾಸಿಗಳು ನಿಮಗೆ ಕಾಣಿಕೆ ಕೊಡ್ತಾರಾ? ದಶಮಾಂಶ ಕೊಡ್ತಾರಾ? ಅವರು ನಿಮಗಾಗಿ ಪ್ರೇಯರ್ ಮಾಡ್ತಾರಾ? ಅವರು ನಿಮ್ಮ ಜೊತೆಯಲ್ಲಿ ಸೇವೆಗೆ ಬರ್ತಾರಾ? ಅಥವಾ ನಿಮಗೆ ಅನೇಕ ರೀತಿಯಲ್ಲಿ ಅವರು ನಿಮಗೆ ಸೇವೆಯಲ್ಲಿ ಬೆಂಬಲ ಕೊಡ್ತಾರಾ? So you are not independent. Your wife is your helper. Your parents are your helper. Your brother or your sisters, they are your helper. Your children, they are your helper. When you have grandchildren, they are your helper. They are your supporter one way or other. So how can you be an independent minister? How can you be an independent evangelist? How can you be an independent pastor? So it is a wrong saying ಅಲ್ವೇ? ನಾವು ಕೆಲವೊಮ್ಮೆ ನಮ್ಮ ಮನಸ್ಸು ಬದಲಾಯಿಸಬೇಕು, ನಮ್ಮ ಹೇಳಿಕೆಗಳನ್ನು ಬದಲಾಯಿಸಬೇಕು. ದೇವರಿಗೆ ಸ್ತೋತ್ರವಾಗಲಿ. ಸೊ ನಮಗೆ ಕೌನ್ಸಿಲಿಂಗ್ ಬೇಕು, ನಮಗೆ ದೇವರ ಆಲೋಚನೆ ಬೇಕು, ದೇವ ಜನರ ಆಲೋಚನೆ ಬೇಕು, ಒಡ ಹುಟ್ಟಿದವರ ಆಲೋಚನೆ ಬೇಕು, ತಂದೆ ತಾಯಿಯರ ಆಲೋಚನೆ ಬೇಕು, ಒಳ್ಳೆ ಆಲೋಚನೆ ಬೇಕು, ಬುದ್ಧಿವಂತಿಕೆಯಿಂದ ಕೂಡಿದ ಆಲೋಚನೆ ಬೇಕು. ಸುಮ್ಮನೆ ಆಲೋಚನೆ ಅಲ್ಲ. ಅಹಿತೋಫೆಲನಿಗೆ ಕೊಟ್ಟ ಹಾಗೆ ಇರಬಾರ್ದು ಆಲೋಚನೆ. ದಾವೀದರಸನ ಅತಿ ಶ್ರೇಷ್ಠ ಆಲೋಚನೆಗಾರನಾಗಿದ್ದ ಅಹಿತೋಫೆಲನು ಬೈಬಲ್ ನಲ್ಲಿ ನಾವು ಓದುತ್ತೇವೆ. ಆದರೆ ಅವನು ತಪ್ಪಾದ ಆಲೋಚನೆ ಕೊಟ್ಟ ಸೊಲೊಮೋನನಿಗೆ, ಅಬ್ಷಾಲೋಮನಿಗೆ ತಂದೆಯಾದ ದಾವೀದನೆಂಬ ಅಬ್ಷಾಲೋಮನ ತಂದೆಗೆ ತಿರುಗಿ ಬಿದ್ದು ಅವನ ಸಿಂಹಾಸನವನ್ನ ಕಬಳಿಸಬೇಕು, ಅವನ ರಾಜಸ್ಥಾನವನ್ನ ತೆಗೆದುಕೊಳ್ಳಬೇಕು ಎಂಬ ದುರಾಶೆಯಿಂದ ಅವನ ಮಗನಾದ ಅಬ್ಷಾಲೋಮನು ಸಂಚು ಮಾಡಿ ಹೇಗಾದ್ರೂ ತಂದೆಯ ಸಿಂಹಾಸನ ನನ್ನದಾಗಿಸಿಕೊಳ್ಳಬೇಕು ಎಂಬ ಬಯಕೆಯಿಂದ ಅವನು ಆಲೋಚನೆ ಮಾಡುವುದಕ್ಕೆ ಅವನ ಜೊತೆಯಲ್ಲಿ ಬೆಳೆದವರ ಬಳಿಗೆ ಹೋದರು ಎಂಬುದಾಗಿ ಬರೆದದೆ. ಅಹಿತೋಫೆಲನ ಆಲೋಚನೆ ಅವನಿಗೆ ಸರಿಪಡಿಸಿತು. ಹಾಗೆ ಅವನ ಅಹಿತೋಫೆಲನ ಆಲೋಚನೆಯಂತೆ ಅವನು ಮಾಡಲಿಲ್ಲ. ಅವನು ಒಳ್ಳೆ ಆಲೋಚನೆ ಕೊಟ್ಟ, ಆದ್ರೆ ಆ ಆಲೋಚನೆ ಅವನು ಕೇಳಲಿಲ್ಲ. ಅವನು ತನ್ನ ಜೊತೆಯಲ್ಲಿ ಇರುವವರ ಆಲೋಚನೆ ಕೇಳಿಸ್ಕೊಂಡ. ಕೊನೆಗೆ ಏನಾಯ್ತು ನಮಗೆ ಗೊತ್ತಿದೆ. ಅವನು ಹತ್ಯೆಗೆ ಒಳಗಾದ, ಅವನು ಕತ್ತಿಗೆ ಗುರಿಯಾದ, ಅವನು ಸತ್ತನು, ಕೊಲ್ಲಲ್ಪಟ್ಟನು. ದೈವ ಭಕ್ತರ ಅನುಭವಸ್ಥರ ಆಲೋಚನೆ. ಅಹಿತೋಫೆಲನು ದೈವಭಕ್ತನಲ್ಲದಿದ್ದರೂ ಕೂಡ, ಅವನು ಪೂರಾ ದೈವಭಕ್ತಿ ಇಲ್ಲದಿದ್ದರೂ ಅವನು ಅನುಭವಿಯಾದಂತ ಒಬ್ಬ ಆಲೋಚನೆಗಾರನಾಗಿದ್ದ. ಅವನ ಆಲೋಚನೆಯಂತೆ ಅಬ್ಷಾಲೋಮನ್ ನಡೆದಿಲ್ಲ. ಕೊನೆಗೆ ಅವನು ಕೊಲ್ಲಲ್ಪಟ್ಟನು ಎಂಬುದಾಗಿ ನಾವು ಆದ ಕಾರಣ ಸೊಲೊಮೋನ್ ಹೇಳುತ್ತಾನೆ, ದಾವೀದನ ಸಿಂಹಾಸನದಲ್ಲಿ 40 ವರ್ಷಗಳು ರಾಜಪಾಲನೆ ಮಾಡಿದಂತ ದೇವರು ಅತಿ ಬುದ್ಧಿವಂತನು ಎಂಬುದಾಗಿ ಹೆಸರು ಕೊಟ್ಟಂತ ಈ ಸೊಲೊಮೋನ್ ಹೇಳ್ತಾನೆ, ನಾವು ಅನುಭವಸ್ಥರ ಆ ಆಲೋಚನೆಗಳನ್ನು ಪಡೆದುಕೊಳ್ಳಬೇಕು ನಮ್ಮ ಸುರಕ್ಷತೆಗೋಸ್ಕರ.
ನಮ್ಮ ಸೇಫ್ಟಿಗೋಸ್ಕರ, ನಾವು ಗುಂಡಿಯೊಳಗೆ ಬೀಳದೆ ಇರುವುದಕ್ಕೋಸ್ಕರ, ಆತ್ಮಿಕ ಜೀವನದಲ್ಲಿ ಹಾಳಾಗಿ ಹೋಗದೆ ಇರುವುದಕ್ಕೋಸ್ಕರ, ನಾವು ದೇವರಿಗೋಸ್ಕರ ಹೆಚ್ಚಾಗಿ ಉಪಯೋಗಿಸಲ್ಪಡಬೇಕು. ಅದಕ್ಕೋಸ್ಕರ ನಾವು ದೇವರ ಚಿತ್ತದಂತೆ ನಡೆಯಬೇಕು. ನಮ್ಮ ವೈರಿಯಾದ ಪಿಶಾಚಿಯ ಗುಂಡಿಯಲ್ಲಿ ಬಿದ್ದು, ಅವನ ಇಂಟರ್ನೆಟ್ಟಿನಲ್ಲಿ ಬಿದ್ದು ನಾವು ನಾಶವಾಗಬಾರದು. ಅದಕ್ಕೋಸ್ಕರ ನಾವು ದೇವರ ಆಲೋಚನೆಯನ್ನು ಪಡೆದಂತ ದೈವ ಭಕ್ತರನ್ನ ವಿಚಾರಿಸಬೇಕು. ಅನುಭವಸ್ಥರನ್ನ ನಾವು ಸಂಧಿಸಿ ಮಾತನಾಡಬೇಕು. ಅವರೊಟ್ಟಿಗೆ ಪ್ರಾರ್ಥನೆ ಮಾಡಬೇಕು. ಹೌದು, ಅವರ ಆಶೀರ್ವಾದಗಳನ್ನ ಬಯಸಬೇಕು. ಹಾಗೆ ಮಾಡುವಾಗ ನಾವು ಸುರಕ್ಷಿತರಾಗುತ್ತೇವೆ ಎಂಬುದಾಗಿ ಜ್ಞಾನೋಕ್ತಿಗಳಲ್ಲಿ 11, 20, 14, 15, 22, 24, 6ನೇ ವಚನಗಳು ನಮಗೆ ಹೇಳುತ್ತದೆ. ಸೊ we should not neglect, we should never neglect the elderly people, especially spiritually elderly people, and people who are elder, who are in experience. Never think because you have done a degree or a post-graduation, you are wiser than your parents, maybe in certain things, but not wiser than your parents, because they are more experienced than you in their life. ನೀವೊಂದು ವೇಳೆ ಉನ್ನತ ಪದವೀಧರರಾಗಿರಬಹುದು, ಈ ಲೋಕದ ರೀತಿಯಲ್ಲಿ ಉತ್ತಮ ವಿದ್ಯಾಭ್ಯಾಸವನ್ನ, ಕಾಲೇಜು ವಿದ್ಯಾಭ್ಯಾಸವನ್ನ, ವಿಶ್ವವಿದ್ಯಾಲಯದ ವಿದ್ಯಾಭ್ಯಾಸವನ್ನ ಹೊಂದಿರಬಹುದು. ಆದರೆ ನಿಮ್ಮ ತಂದೆ ತಾಯಿಗಿಂತ ನೀವು ಅನುಭವಿಗಳಲ್ಲ ಎಂಬುದನ್ನು ನೆನಪಿಟ್ಕೊಳ್ಳಿ. ಕೆಲವು ವಿಷಯಗಳಲ್ಲಿ ನಿಮಗೆ ಹೆಚ್ಚು ಅನುಭವ ಇರಬಹುದು, ಇಲ್ಲ ಅಂತಲ್ಲ ನಾನು ಹೇಳೋದು. ಆದರೆ ಕುಟುಂಬ ಜೀವನದ ಕುರಿತಾಗಿ ನಿಮ್ಮ ತಂದೆ ತಾಯಿರಿಗೆ ನಿಮಗಿಂತ ಅನುಭವ ಇದೆ. ಅದಕ್ಕೆ ಕುಟುಂಬ ಜೀವನದ ಕುರಿತಾಗಿ ಕೆಲವೊಮ್ಮೆ ನಿಮ್ಮ ತಂದೆ ತಾಯಿಯೊಟ್ಟಿಗೆ ಮಾತನಾಡಿ, ಅಥವಾ ನಿಮ್ಮ ತಂದೆಗೆ ಅಷ್ಟು ಪ್ರಾಯ ಇರುವವರ ಅಂತ ಅನುಭವಸ್ಥರಾದ ಆತ್ಮೀಕರ ಸಂಗಡ ಮಾತನಾಡಬೇಡಿ. ತಾಯಿಗಳಂತಿರುವವರೊಟ್ಟಿಗೆ, ಅಕ್ಕಂದರಾಗಿರುವವರೊಟ್ಟಿಗೆ, ಆತ್ಮೀಕವಾಗಿ ತಂದೆ ತಾಯಿರಂತೆ ಇರುವವರೊಟ್ಟಿಗೆ ಮಾತನಾಡ್ರಿ. ಆಲೋಚನೆಯನ್ನು ಪಡೆದುಕೊಳ್ಳಿರಿ. ನಿಮ್ಮ ಕುಟುಂಬ ಜೀವನದಲ್ಲಿ ಸಂರಕ್ಷಣೆಯನ್ನು, ಸುರಕ್ಷಿತತ್ವವನ್ನ ನೀವು ಕಂಡುಕೊಳ್ಳುವುದಕ್ಕೆ ಸಾಧ್ಯ. ಯಾಕಂದ್ರೆ ಅವರು ನಿಮ್ಮನ್ನು ಯಾವಾಗಲೂ ನಿಮ್ಮನ್ನು ನೆನೆಸಿ ನಿಮಗಾಗಿ ಪ್ರಾರ್ಥಿಸುವರು. ನೀವು ಗುಂಡಿಯಲ್ಲಿ ಬೀಳದಂತೆ, ಸೈತಾನ ಆ ಒಂದು ಹಾದಿ ಹಿಡಿಯದಂತೆ, ತಪ್ಪಾದ ತೀರ್ಮಾನಗಳನ್ನು ತೆಗೆದುಕೊಳ್ಳದ ಹಾಗೆ ದೇವರ ಚಿತ್ತದಲ್ಲಿ ನೀವು ಮುಂದೆ ಸಾಗಿ ದೇವರ ಮಹಿಮೆಗಾಗಿ ಜೀವಿಸಲಿಕ್ಕೆ ಸಾಧ್ಯ. ಆಮೆನ್. ಹಲ್ಲೆಲೂಯಾ. I think you are understanding what I'm trying to say. ನಾನು ಹೇಳೋದನ್ನು ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ನಂಬ್ತೀನಿ. 10ನೇ ವಿಷಯ, will my doing it bring dishonor to God's name or ruin my testimony if others know about it? Romans chapter 2 verse 24, 2 Corinthians chapter 8 verse 21. 10ನೇದು, ನಾನು ಮಾಡುವ ಈ ಕೆಲಸದಿಂದ ದೇವರ ನಾಮಕ್ಕೆ ಅವಮಾನವಾಗುವುದೇ, ನಾನು ನನ್ನ ಸಾಕ್ಷಿಯನ್ನು ಕಳ್ಕೊಳ್ಳುವುದೇ, ಅಥವಾ ನನ್ನ ಸಾಕ್ಷಿ ಹಾಳಾಗುವುದೇ? ಇತರರು ಇದರ ಬಗ್ಗೆ ತಿಳಿದು ಬಂದರೆ, ಇತರರಿಗೆ ಇದು ತಿಳಿದರೆ ಅವರು ನನ್ನ ಬಗ್ಗೆ ಏನು ಆಲೋಚನೆ ಮಾಡು? 2-3 ಪ್ರಶ್ನೆಗಳು ಒಟ್ಟಿಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. Few questions together I am putting this one question. Will my doing it bring dishonor to God's name? ದೇವರ ಹೆಸರಿಗೆ ಅವಮಾನ ತರುತ್ತದ ನಾನು ಈ ಕೆಲಸ ಮಾಡಿದರೆ ಎಂಬುದಾಗಿ ಪ್ರಶ್ನೆ ಮಾಡಿದೆ. ನನ್ನ ಸಾಕ್ಷಿ ಕೆಟ್ಟು ಹೋಗುವುದಾ ಈ ಒಂದು ಕೆಲಸ ನಾನು ಮಾಡಿದರೆ? ಇದರ ಬಗ್ಗೆ, ನಾನು ಮಾಡುವಂತ ಈ ಕೆಲಸದ ಬಗ್ಗೆ ಬೇರೆಯವರಿಗೆ ಗೊತ್ತಾದ್ರೆ, ನನ್ನ ಜೊತೆ ವಿಶ್ವಾಸಿಗಳಿಗೆ ಗೊತ್ತಾದ್ರೆ, ಅದು ಅನ್ಯ ಜನರಿಗೆ ಗೊತ್ತಾದ್ರೆ, ನನ್ನ ಬಗ್ಗೆ ಅವರಿಗೆ ಆಗುವಂತ ಅನಿಸಿಕೆ ಏನಾಗಿರುತ್ತದೆ? What would they think about me? In any way, will my doing or will my this decision spoil my testimony as a Christian, as a God's child? ನಾನೊಬ್ಬ ದೇವರ ಮಗಳು
ಎಂಬ ಸಾಕ್ಷಿಯನ್ನು ಕೆಟ್ಟು ಹೋಗೋದಕ್ಕೆ ಸಾಧ್ಯವೋ ನಾನು ಈ ಕೆಲಸ ಮಾಡಿದರೆ? ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಇದು ಅನೇಕರು ಆಲೋಚನೆ ಮಾಡಲ್ಲ. ಒಂದು ಸಿಟ್ಟು ಬಂದ ಕೂಡಲೇ ಗಂಡನನ್ನ ಬಿಟ್ಟು ಬಿಡ್ತಾರೆ, ಅಥವಾ ಅತ್ತೆ ಮಾವರೊಟ್ಟಿಗೆ ಜಗಳ ಮಾಡಿಬಿಡ್ತಾರೆ, ಅಥವಾ ಮನೆಯಿಂದ ಬಿಟ್ಟು ಹೊರಟು ಹೋಗ್ಬಿಡ್ತಾರೆ. ಆಫೀಸಿನಲ್ಲಿ, ಕಚೇರಿಯಲ್ಲಿ ಅಧಿಕಾರಿಗಳು ಏನಾದರೂ ಅವರಿಗೆ ತಿದ್ದುಪಟ್ಟು ಮಾಡಿದರೆ ಕೆಲಸ ಬೇಡ ಅಂತ ಹೇಳಿ ಹೊರಟು ಹೋಗ್ಬಿಡ್ತಾರೆ. ಕೆಲವು ಮಕ್ಕಳಿಗೆ ಬುದ್ಧಿ ಮಾತು ಹೇಳಿದ್ರೆ ಮನೆ ಬಿಟ್ಟು ಹೋಗ್ತಾರೆ. ನಾನು ಅವಿಶ್ವಾಸಿಗಳ ಬಗ್ಗೆ ಎಲ್ಲ ಹೇಳೋದು, ವಿಶ್ವಾಸಿಗಳ ಬಗ್ಗೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ನಾನ್ ಬಿಲೀವರ್ಸ್. I am talking to you about God's people, so-called God's people. If the parents give a godly advice, the children will leave the parents. Sometimes the husband will leave the wife, or the wife will leave the husband, or the children will leave the home. And if the officers give an advice, a correction, they will leave that company, they will leave that job, and they will roam around without a job. They'll fall into financial crisis. I can keep on saying, I can give you example after example. I'm not talking about unbelievers. I am talking about you, believers. I know known people who have made wrong decisions because of when they became angry, when they became bitter. And today they are living in spiritual disaster. ಇದರ ನಿಮಿತ್ತವಾಗಿ ಇವತ್ತು ಅಂತವರು ಆತ್ಮೀಕ ಹಾಳು ಪಾಳಾದ ಸ್ಥಿತಿಯಲ್ಲಿ ಬಿದ್ದಿದ್ದಾರೆ. ಹೊರಗಡೆ ವಿಶ್ವಾಸ ಎಂದು ಕಾಣಿಸಿಕೊಳ್ಳುತ್ತದೆ, ಆದರೆ ಅವರ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ, ಅವರಿಗೆ ಸಮಾಧಾನವಿಲ್ಲ, ಅವರಿಗೆ ನಿಜವಾದ ಶಾಂತಿ ಇಲ್ಲ. ಕಾರಣ, ಕೋಪದಿಂದ ತೀರ್ಮಾನ ಮಾಡಿಕೊಂಡಿದ್ದಾರೆ, ಕೋಪದಿಂದ ಅತ್ತೆಯನ್ನು ಬಿಟ್ಟು ಮನೆಗೆ ಬಂದು ಬಿಟ್ಟಿದ್ದಾರೆ, ಕೋಪದಿಂದ ಮಾವನೊಟ್ಟಿಗೆ ಜಗಳ ಮಾಡಿ ಗಂಡನನ್ನು ಕರ್ಕೊಂಡು ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. Am I talking to you? ಏನು ನಾನು ನಿಮ್ಮೊಟ್ಟಿಗೆ ಮಾತಾಡುತ್ತಾ ಇದ್ದೇನು? ಉಡುಪಿಯಲ್ಲಿ ನನಗೆ ಪರಿಚಯವಾದ ಒಂದು ಕುಟುಂಬ ಇದೆ, ವಿಶ್ವಾಸಿಗಳ ಕುಟುಂಬ. ಆ ಕುಟುಂಬದಲ್ಲಿ ಇಬ್ಬರು ಹೆಣ್ಮಕ್ಕಳಿದ್ದಾರೆ. ತುಂಬಾ ಆತ್ಮೀಕವಾದ ಒಂದು ಸಭೆಗೆ ಸದಸ್ಯರು. ಆ ಸಭಾ ಪಾಲಕರು ನನ್ನ ಬಹಳ ದೋಸ್ತ್, ಸುಮಾರು 40-45 ವರ್ಷಗಳಿಂದ ನನ್ನ ದೋಸ್ತ್. ಆ ಸಭೆಯ ವಿಶ್ವಾಸಿಗಳಿವರು. ಒಂದು ದಿವಸ ಈ ತಂಗಿ, ಮನೆಯ ಚಿಕ್ಕವಳು ಟಿವಿ ನೋಡ್ಕೊಂಡು ಕೂತಿದ್ದರು. ಅಕ್ಕ ಕಾಲೇಜಿಗೆ ಹೋಗಿದ್ದರು. ಅಕ್ಕ ಕಾಲೇಜಿನಿಂದ ಮನೆಗೆ ಬಂದಾಗ ತಂಗಿ ಯಾವುದೋ ಸೀರಿಯಲ್ ಟಿವಿನಲ್ಲಿ ನೋಡ್ಕೊಂಡು ಕೂತಿದ್ದರು. ಆಗ ಅಕ್ಕ ರೂಮ್ ಒಳಗೆ, ಮನೆಯೊಳಗೆ ಬಂದ ಕೂಡಲೇ ಹೇಳಿದರು, ನನಗೆ ನೋಡ್ಬೇಕು ಸ್ವಲ್ಪ ಹೊತ್ತು, ನೀನು ಹೋಗು, ಇಷ್ಟೊತ್ತು ನೋಡಿದೆಯಲ್ಲ ನೀನು ಬೆಳೆಯಿಂದ, ನಾನು ಇವಾಗ ತಾನೇ ಬಂದದ್ದು, ನನಗೆ ನೋಡ್ಬೇಕು. ಆವಾಗ ತಂಗಿ ಹೇಳಿದ್ರು, ಅಕ್ಕ ಇದು ಒಂದು 5 ನಿಮಿಷ ಅಷ್ಟೇ ಇರೋದು, ನಾನು ಇದನ್ನ ನೋಡ್ಬಿಟ್ಟು ನಾನು ಹೊರಟೋಗ್ತೀನಿ, ನೀನ್ ನೋಡ್ಕೋ, ಇಡೀ ದಿನ ಎಲ್ಲ ಕುತ್ಕೊಂಡು ನೋಡ್ಕೋ, ಆದ್ರೆ ಈಗ ಸ್ವಲ್ಪ ಒಂದು 5 ನಿಮಿಷ ಕೊಡು ಅಂತ ಹೇಳಿದ್ರು. ಆದ್ರೆ ಅಕ್ಕನಿಗೆ ಇಷ್ಟ ಆಗ್ಲಿಲ್ಲ. ಅಕ್ಕನ ಕೋಪದಿಂದ ಹೇಳಿ, ಕೊಡ್ತೀಯ ನೀನು, ಆ ರಿಮೋಟ್ ಕೊಡ್ತೀಯಲ್ವಾ? ಅವಳು ಗಟ್ಟಿಯಾಗಿ ಹಿಡ್ಕೊಂಡಿದ್ದಳು. ಆ ರಿಮೋಟ್ ತಗೊಂಡು ಕೆಳಗೆ ಹಾಕಿ ಮಾಡಿದಳು. ಅಕ್ಕ ಆ ತಂಗಿ ಏನು ಮಾಡಕ್ಕಾಗುತ್ತೆ, ತಂಗಿ ಅಲ್ವಾ, ಮನೆಯಲ್ಲಿ ಅಪ್ಪ ಅಮ್ಮ ಯಾರು ಇರ್ಲಿಲ್ರಿ, ಕೆಲಸಕ್ಕೆ ಹೋಗಿದ್ರು. ಈ ಅಕ್ಕ ಕೋಣೆಯೊಳಕ್ಕೆ ಹೋದ್ರು. ಕೋಣೆಯೊಳಕ್ಕೆ ಹೋಗಿ ಬಾಗಿಲು ಹಾಕಿ, ಆಮೇಲೆ ಒಂದು ಶಾಲ್ ತಗೊಂಡ್ರು, ಫ್ಯಾನಿಗೆ ಫಿಟ್ ಮಾಡಿದರು, ನೇಣು ಹಾಕಿಕೊಂಡ್ರು. ಇದೇ ಅಜ್ಜಿ ಕಥೆ ಅಲ್ಲ, ನಿಜವಾಗಿ ನಡೆದಂತ ಘಟನೆ. ಸ್ವಲ್ಪ ಸಾಯಂಕಾಲ ಆದಾಗ ಆ ಮನೆಗೆ
ಸ್ವಲ್ಪ ಸಮಯದಲ್ಲಿ, ಅಂದ್ರೆ ಒಂದು ಸಾಯಂಕಾಲ ಹೊತ್ತಲ್ಲಿ, ಇದು ಸಾಯಂಕಾಲ ಹೊತ್ತಿನಲ್ಲಿ ನಡೆದದ್ದು ಕಾಲೇಜಿಂದ ಬಂದಾಗ, ಅಂದ್ರೆ ಒಂದು ಅರ್ಧ ಗಂಟೆಯೊಳಗೆ ಆ ಕುಟುಂಬದ ಆ ಮಗಳ ಆ ಮಗಳ ಅಣ್ಣ ಬಂದರು ಯಾವುದೋ ಕೆಲಸಕ್ಕೆ. ತಂಗಿ ಹೇಳಿದ್ರು, ಅಣ್ಣ 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 ನೋಡು, ಅಕ್ಕ ರೂಮ್ ಒಳಗೆ ಹೋಗಿದ್ದಾರೆ, ಬಾಗಿಲು ಹಾಕಿದ್ದಾರೆ, ಏನಾಯ್ತೋ ಗೊತ್ತಿಲ್ಲ, ನಾನು ತಟ್ಟಿದ್ರೆ ಅವಳು ಬಾಗಿಲು ತೆರೀತಾ ಇಲ್ಲ. ಕೂಡಲೇ ಅಣ್ಣ ಬಾಗಿಲು ತಟ್ಟಿದ್ರು, ಶಬ್ದ ಕೇಳಿಸ್ತಾ ಇದ್ದಿಲ್ಲ, ಅಂತ ಶಬ್ದ ಕೇಳಿಸ್ಕೊಳ್ತಾ ಇತ್ತು. ಅಣ್ಣ ಬಾಗಿಲನ್ನು ಹೊಡೆದರು, ಬಾಗಿಲು ತೆರೆದರು. ನೋಡಿದ ದೃಶ್ಯ ತಂಗಿ ನೇಣು ಹಾಕೊಂಡಿದ್ದಾರೆ, ಬಾಯಿನೆಲ್ಲ ನೊರೆ ಬರ್ತಾ ಇದೆ, ಅದು ಜೀವ ಇದೆ, ಸತ್ತಿಲ್ಲ. ಕೂಡಲೇ ಆ ಅಣ್ಣ ಆಕೆಯನ್ನು ಇಳಿಸಿದ್ರು, ಆಸ್ಪತ್ರೆಗೆ ಸೇರಿಸಿದರು. ದೇವರ ಕೃಪೆಯಿಂದ ಬಚಾವಾಯಿತು. ನಾವು ಮಾಡುವಂತ ಪ್ರತಿಯೊಂದು ಸಣ್ಣ ಕೆಲಸವಾಗಲಿ ದೊಡ್ಡ ಕೆಲಸವಾಗಲಿ, ಅದು ಮಾಡುವುದಕ್ಕೆ ಮುಂಚೆ ನಾವು ಯೋಚನೆ ಮಾಡಬೇಕು, ಇದರಿಂದ ನನ್ನ ದೇವರ ಹೆಸರಿಗೆ ಅವಮಾನವಾಗ್ತದ, ನನ್ನ ಸಾಕ್ಷಿ ಕೆಟ್ಟು ಹೋಗ್ತದ, ಇದರ ಬಗ್ಗೆ ಜನರಿಗೆ ಗೊತ್ತಾದ್ರೆ ಅವರು ನನ್ನ ಬಗ್ಗೆ ಏನನ್ನುವರು, ಈ ರೀತಿಯೆಲ್ಲ ಯೋಚನೆ ಮಾಡುತ್ತಾರ? ವೆರಿ ರೇರ್. ಬಟ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, think seriously before you make any decision, especially when you are in anger, when you are in discouragement, when you are in despair, ದುಃಖದಲ್ಲಿ, ನಿರಾಶೆಯಲ್ಲಿ, ಅಧೈರ್ಯದಲ್ಲಿ, ಸಿಟ್ಟಿನಲ್ಲಿ, ಕೋಪದಲ್ಲಿರುವಾಗ ತೆಗೆದುಕೊಳ್ಳುವ ತೀರ್ಮಾನ ಬಹಳ ಗಂಭೀರವಾದದ್ದು. 11ನೇ ವಿಷಯ, verse next 11th thing, will my doing it cause others to stumble if they know about it? ಅಂದರೆ ನಾನು ಮಾಡುವ ಈ ಕೆಲಸದ ಕುರಿತಾಗಿ, ನಾನು ಮಾಡುವ ಕೆಲಸ ಅಥವಾ ಮಾಡಲಿಕ್ಕಿರುವ ಕೆಲಸ ಅಥವಾ ನಾನು ಮಾಡಿದ ಕೆಲಸ ಯಾವುದೇ ಆಗಲಿ, ನಾನು ಮಾಡಿದ ಅಥವಾ ಮಾಡಲಿರುವ ಕೆಲಸದ ಕುರಿತಾಗಿ ಇತರಿಗೆ ಅರಿವಾದರೆ, ಇತರರಿಗೆ ಗೊತ್ತಾದರೆ ಅವರು ಆತ್ಮೀಕವಾಗಿ ಬಿದ್ದು ಹೋಗುವರು. We should ask this question. ನಮಗೆ ಕೇಳಬೇಕು. I must ask this question to myself. If I do this, will somebody else will fall in there from their spiritual life? Will it discourage them? Will they take them back to the world? Will they go backslidden? ಆತ್ಮೀಕ ಜೀವನದಿಂದ ಅವರು ಹಿಂಜಾರಿ ಹೋಗುವರು. ಅವರು ಮತ್ತೆ ಸೈತಾನದ ಕಡೆಗೆ ಹೋಗಲಿಕ್ಕೆ ನನ್ನ ಈ ಕಾರ್ಯದ ಮೂಲಕವಾಗಿ ಕಾರಣವಾಗುವುದವು ಎಂಬುದಾಗಿ ಪ್ರಶ್ನೆ ಹಾಕಬೇಕು. ಅನೇಕ ಬಾರಿ ನಾವು ಇತರರ ಬಗ್ಗೆ ಚಿಂತೆ ಮಾಡಲ್ಲಲ್ವಾ? Many times we don't think about others, we think about ourselves. We are very self-centered. ಈ ದಿವಸಗಳಲ್ಲಿ ನಮ್ಮ ಫೋನ್ ಇದೆಯಲ್ಲ, ಈ ಫೋನಿನ ಮೂಲಕವಾಗಿ ಯಾವಾಗಲೂ ನಾವು ತೆಗೆದುಕೊಳ್ಳೋದು ಏನು? ಸೆಲ್ಫಿ ಅಲ್ವಾ? ನಮ್ಮ PM ಅವರು ಬಹಳ ಹುಷಾರ್ ಈ ವಿಷಯದಲ್ಲಿ. ಎಲ್ಲಿ ಹೋದ್ರು ಮುಂಚೆ ಎಲ್ಲ ಸೆಲ್ಫಿ ತಗೊಳ್ತಾ ಇದ್ರು, ಇವಾಗ ಕಡಿಮೆ ಮಾಡಿದ, ಒಳ್ಳೇದ. ಸೆಲ್ಫಿ ಯಾವಾಗ್ಲೂ ಸೆಲ್ಫಿ ತಗೊಂಡು ಎಲ್ಲರಿಗೂ ತೋರಿಸೋದು ಅಲ್ವಾ? ಸೆಲ್ಫಿ ತಗೊಳ್ಳೋದು ತಪ್ಪಂತ ನಾನು ಹೇಳ್ತಾ ಇಲ್ಲ, ಅದ ನಾನು ಸೆಲ್ಫ್ ಅನ್ನ ತೋರಿಸೋದು, ತಮ್ಮನ್ನೇ ತೋರಿಸೋದು, ನಾನೇ ಮಾಡಿದ್ದು, ನಾನೇ ಸೇರಿದ್ದು, ಇದು ನನ್ನದ್ದು ಎಂಬುದು. ಅದರ ಸತ್ಯವೇದ ಏನ್ ಹೇಳ್ತದೆ? ಕ್ರೂಸಿಫೈ ಯುವರ್ ಸೆಲ್ಫ್. ಪೌಲನು ಹೇಳುತ್ತಾನೆ ಗಲಾತ್ಯದವರಿಗೆ ಬರೆದ ಪತ್ರ 2ನೇ ಅಧ್ಯಾಯದಲ್ಲಿ, ಐ ಆಮ್ ಕ್ರೂಸಿಫೈಡ್ ಟು ಮೈ ಸೆಲ್ಫ್. Nevertheless, I do not live anymore, but Christ lives within me, through me. ಇನ್ನು ಮೇಲೆ ಜೀವಿಸುವವನು ನಾನು ಅಲ್ಲ, ನನ್ನತ್ವವಲ್ಲ, ನಾನಲ್ಲ ಜೀವಿಸುವುದು, ನನ್ನತ್ವವಲ್ಲ ಜೀವಿಸುವುದು. ನಾನು ನನ್ನದು ನಮ್ಮದು ಎಂಬುದಲ್ಲ,
ಕ್ರಿಸ್ತನು ನನ್ನಲ್ಲಿ ಜೀವಿಸುವುದು. ಈಗ ಕ್ರಿಸ್ತನಲ್ಲಿ ನಾನು ನೂತನ ಸೃಷ್ಟಿಯಾಗಿದ್ದೇನೆ. ಐ ಆಮ್ ನ್ಯೂ ಪರ್ಸನ್ ಇನ್ ಜೀಸಸ್ ಕ್ರೈಸ್ಟ್. ಐ ಆಮ್ born again. I am spiritually new person. I am no more living for myself, but I am living for the Lord Jesus Christ who loved me and gave himself for me. ಕೊರಿಂಥದವರಿಗೆ ಬರೆದ ಪತ್ರ 1ನೇ ಪತ್ರದಲ್ಲಿ ಪೌಲ್ ಹೇಳ್ತಾನೆ, ಕ್ರಿಸ್ತನಲ್ಲಿ ಜೀವಿಸುವ ಪ್ರತಿಯೊಬ್ಬರು ಇನ್ನು ಮೇಲೆ ಕ್ರಿಸ್ತನಿಗಾಗಿ ಜೀವಿಸಬೇಕು. ತಮ್ಮನ್ನು ಪ್ರೀತಿಸಿ ತಮಗೋಸ್ಕರ ಜೀವದಾನ ಮಾಡಿದ ಆ ಶಿಲುಬೆಯಲ್ಲಿ ಸತ್ತು ಅಂದ್ರೆ ಜೀವದಾನ ಮಾಡಿ ಸಮಾಧಿಯಲ್ಲಿ ಸೇರಿ 3 ದಿನಗಳಾದ ಮೇಲೆ ಸಮಾಧಿಯಿಂದ ಎದ್ದು ಬಂದ ಯೇಸುಗಾಗಿ ಮಾತ್ರ ಜೀವಿಸಬೇಕು ಎಂಬುದಾಗಿ ಪೌಲ್ ಹೇಳ್ತಾನೆ. One of the reasons why Jesus Christ died and rose again on the 3rd day is that we must no longer live for ourselves but for Jesus Christ who loved and rose again. Hallelujah. Who loved and died and rose again. ನಮ್ಮನ್ನು ಪ್ರೀತಿಸಿ ನಮಗಾಗಿ ಸತ್ತು ಪುನರುತ್ಥಾನ ಹೊಂದಿದಂತ ಆ ಯೇಸು ಕ್ರಿಸ್ತನಿಗಾಗಿ ಮಾತ್ರ ನಾವು ಜೀವಿಸಬೇಕು ಎಂಬುದಾಗಿ ಪೌಲ ಹೇಳಿದ ಮಾತು ಯಾವಾಗಲೂ ನಮ್ಮ ನೆನಪಿನಲ್ಲಿ ಇರಲಿ. ನಮ್ಮ ಸೇವೆ ಇರಬಹುದು, ನಮ್ಮ ಕೆಲಸ ಇರಬಹುದು, ನಮ್ಮ ಕುಟುಂಬ ಇರಬಹುದು, ನಮ್ಮ ವಿದ್ಯಾಭ್ಯಾಸ ಇರಬಹುದು, ಅದು ಎಲ್ಲವೂ ದೇವರಿಗೋಸ್ಕರವಾಗಿರಬೇಕು. It all must be for God. It all must be for Lord Jesus. What the Lord Jesus said through Paul in the book of Philippians chapter 1 verse 21. 1ನೇ ಅಧ್ಯಾಯ 21ನೇ ವಚನದಲ್ಲಿ ಪೌಲನ ಮೂಲಕ ದೇವರು ಫಿಲಿಪ್ಪಿ ಪತ್ರದಲ್ಲಿ ಬರೆದು ತಿಳಿಸಿದ ವಿಷಯ ಏನು? For me to live is Christ and to die is gain. ನನಗಂತೂ ಜೀವಿಸುವುದು ಕ್ರಿಸ್ತನು, ಸಾಯುವುದು ಲಾಭವೇ. What a beautiful statement by Apostle Paul. Nanagantu, I don't know about somebody else, but for me, I know for why I'm living. Do you know what's the purpose of your life here on earth? ನಿಮಗೆ ಗೊತ್ತಿದೆಯಾ ಈ ಲೋಕ ಜೀವನವು ಏನಕ್ಕೋಸ್ಕರ, ಯಾರಿಗೋಸ್ಕರ ಅಂತ ನಿಮಗೆ ಗೊತ್ತಿದೆಯಾ? ದೇವರ ಮಗನು ಮಗಳು ಎಂದು ಹೇಳಿ ಪ್ರಯೋಜನ ಇಲ್ರಿ. ಕ್ರಿಸ್ತನಿಗೋಸ್ಕರ ನೀವು ಪ್ರತಿ ಕ್ಷಣವೂ ಜೀವಿಸ್ತಾ ಇಲ್ಲದಿದ್ದರೆ ನಿಮ್ಮ ಜೀವಿತ ವೇಸ್ಟ್. ಕ್ರಿಸ್ತನ ಮಗನು ಎಂದು ನಾನು ಹೇಳಿಕೊಂಡು ಕ್ರಿಸ್ತನಿಗಾಗಿ ನಾನು ಜೀವಿಸ್ತಾ ಇಲ್ಲದಿದ್ದರೆ, ನನ್ನ ಸ್ವಾರ್ಥಕ್ಕಾಗಿ ನಾನು ಜೀವಿಸ್ತಾ ಇದ್ದರೆ ನನ್ನ ಜೀವನ ವೇಸ್ಟ್, ಸೊನ್ನೆ, ಶೂನ್ಯ. So be careful, my dear brother and sister. Romans chapter 14 verse 13. 1 Corinthians chapter 8 and verse 9. ಓಕೆ, ಎಲ್ಲ ವಚನ ನನಗೆ ಓದಕ್ಕೆ ಸಮಯ ಇಲ್ರಿ, ಅದಕ್ಕೆ ನಾನು ವಚನ ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ. ಓಕೆ, 8ನೇ ಅಧ್ಯಾಯ 1 ಕೊರಿಂಥ 9ನೇ ವಚನ ಏನ್ ಹೇಳ್ತದೆ ನೋಡ್ರಿ. ಆದರೂ ಈ ನಿಮ್ಮ ಸ್ವಾತಂತ್ರ್ಯವು ನಂಬಿಕೆಯಲ್ಲಿ ಬಲವಿಲ್ಲದವರಿಗೆ ಒಂದು ವೇಳೆ ವಿಘ್ನವಾದೀತು, ಎಚ್ಚರಿಕೆಯಾಗಿರಿ. ನಮಗೆ ಎಲ್ಲವನ್ನು ಮಾಡೋದಕ್ಕೆ ಸ್ವಾತಂತ್ರ್ಯವಿದೆ, ಫ್ರೀಡಮ್ ಇದೆ. ಐ ಕ್ಯಾನ್ ಡೂ ಎವ್ರಿಥಿಂಗ್, ಐ ಹ್ಯಾವ್ ಫ್ರೀಡಮ್, ಬಟ್ ಐ ಕ್ಯಾನಾಟ್ ಮಿಸ್ಯೂಸ್ ಮೈ ಫ್ರೀಡಮ್. ಎಲ್ಲವನ್ನು ಮಾಡುವುದಕ್ಕೆ ಒಬ್ಬ ವಿಶ್ವಾಸಿಗೆ ಸ್ವಾತಂತ್ರ್ಯವಿದೆ, ಅವನು ಬಂಧನದಲ್ಲಿ ಅಲ್ಲ, ಅವನು ಸ್ವತಂತ್ರನಾಗಿದ್ದಾನೆ. ಆದರೆ ನಾನು ಮಾಡುವಂತ ಈ ಒಂದು ಕಾರ್ಯ, ಅದು ನನ್ನ ಊಟ ಆಗಬಹುದು, ಅದು ನಾನು ಕುಡಿಯುವಂತ ಪಾನೀಯವಾಗಬಹುದು, ಅದು ನಾನು ಮಾಡುವ ಕೆಲಸವಾಗಿರಬಹುದು, ಅದು ಏನೇ ಆಗಿರಲಿ, ಈವನ್ ನಾವು ತಿನ್ನುವುದು ಕೂಡ ದೇವರ ಮಹಿಮೆಗಾಗಿರಬೇಕು. ನಾನೊಮ್ಮೆ ಹೇಳಿದೆ, ನಾವು ಏನು ತಿಂದರೂ ಕುಡಿದರೂ ದೇವರ ಆಗಿರಬೇಕು. ಇನ್ನೊಬ್ಬರಿಗೆ ವಿಘ್ನವಾಗಬಾರದು, ಅವರ ಆತ್ಮೀಕ ಜೀವನಕ್ಕೆ ಅಡ್ಡಿ ಆಗಬಾರದು. ಆದ ಕಾರಣ ಅವರ ಮುಂದೆ ಅವರು ತಿನ್ನದ ಪದಾರ್ಥವನ್ನ ನೀವು ತಿನ್ನಕೂಡದು ಅಂತ ಪೌಲ ಹೇಳುತ್ತಾರೆ. ಅದು ಅವರು ಕುಡಿಯಲಿಕ್ಕೆ ಇಷ್ಟಪಡದಿರುವಂತ ಸಂಗತಿ ಅವರ ಮುಂದೆ ಕುಡಿಯಬೇಡ. ನಿಮಗೆ ಕುಡಿಯಬಹುದು, ನೀವು ಸ್ವಾತಂತ್ರ್ಯವಾಗಿ ಕುಡಿಯಬಹುದು, ಎಲ್ಲಿದ್ರೂ ನೀವು ಕುಡಿಯಬಹುದು. ನಿಮ್ಮ ಮನಸ್ಸಾಕ್ಷಿಗೆ ವಿರೋಧವಲ್ಲದಿದ್ದರೆ ನೀವು ಕುಡಿಯಿರಿ, ನೀವು ತಿನ್ನಿರಿ. ಆದರೆ ನೀವು ತಿನ್ನುವಂತ ಕುಡಿಯುವ ಪದಾರ್ಥದ ಮೂಲಕವಾಗಿ ಆತ್ಮೀಕ ಜೀವನದಲ್ಲಿ ಬಲಹೀನವಾಗಿರುವ ಒಬ್ಬ ಸಹೋದರನು ಸಹೋದರಿಯು ನಿಮ್ಮೊಟ್ಟಿಗೆ ಇರುವಾಗ ನೀವು ಹಾಗೆ ಮಾಡುವುದನ್ನು ನೋಡಿ ಆ ವ್ಯಕ್ತಿ ಕ್ರಿಸ್ತನನ್ನು ಹಿಂಬಾಲಿಸುವುದನ್ನ ಬಿಟ್ಟು ಅವನು ಹಿಂಜರಿದು ಹೋಗಲಿಕ್ಕೆ ನಿನ್ನಿಂದ ನನ್ನಿಂದ ಕಾರಣವಾಗಬಾರದು. ಸೊ ಬಿ ಕೇರ್ಫುಲ್ ನಾಟ್ ಟು ಲೀವ್ ಫಾರ್ ಯುವರ್ ಸೆಲ್ಫ್ ಬಟ್ ಲೀವ್ ಫಾರ್ ಅದರ್ಸ್.
ಇತರರಿಗೋಸ್ಕರ ಜೀವನ ಮಾಡೋದಕ್ಕೆ ನಾವು ಕಲಿಯಬೇಕು. ವಿಶ್ವಾಸಿಗಳು ಇತರರ ಪ್ರೋತ್ಸಾಹಕ್ಕೋಸ್ಕರ ಮಾತನಾಡಲಿಕ್ಕೆ ಕಲಿಯಬೇಕು. ದೇವರ ಮಕ್ಕಳು ಇತರರಿಗಾಗಿ ಚಿಂತಿಸಬೇಕು. ದೇವ ಜನರು, ಯಾಕಂದ್ರೆ ಯೇಸು ಸ್ವಾಮಿ ತನಗೋಸ್ಕರ ಚಿಂತಿಸಲಿಲ್ಲ, ನಿಮಗೋಸ್ಕರ ಚಿಂತಿಸಿದರು, ನನಗೋಸ್ಕರ ಚಿಂತಿಸಿದರು. ಆದ ಕಾರಣ ಆತನು ಸ್ವರ್ಗದ ಎಲ್ಲಾ ಮಹಿಮೆಯು, ಸ್ವರ್ಗದ ಎಲ್ಲಾ ಐಶ್ವರ್ಯವೂ ಬಿಟ್ಟು ಈ ಪಾಪ ಲೋಕಕ್ಕೆ ಇಳಿದು ಬಂದು ನಮ್ಮ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ನಮಗೋಸ್ಕರ ಸತ್ತು ಸಮಾಧಿಯಾಗಿ 3 ದಿನಗಳಾದ ಮೇಲೆ ಎದ್ದು ಬಂದದರಿಂದ ಇನ್ನು ಮೇಲೆ ಜೀವಿಸುವವರು ತಮಗಾಗಿ ಜೀವಿಸಬಾರದು ಎಂದು ಪೌಲ ಹೇಳುತ್ತಾನೆ. ತಮಗಾಗಿ ತಮ್ಮನ್ನು ಪ್ರೀತಿಸಿ ಪ್ರಾಣ ಕೊಟ್ಟು ಎದ್ದು ಬಂದು ಸದಾ ಜೀವಿಸುವ ಕ್ರಿಸ್ತನಿಗೋಸ್ಕರ ಜೀವಿಸಬೇಕು. ಐ read about William Booth, that great commander-in-chief, but he was a very strong soldier of Jesus. And he said once in his life, in his one of his great conventions, he spoke only one word. I have one word to preach to you today, he said. ನನಗೆ ಪ್ರಸಂಗ ಮಾಡುವುದಕ್ಕೆ, ಭಾಷಣ ಮಾಡಕ್ಕೆ ಒಂದೇ ಒಂದು ಮಾತಿದೆ ಈ ಮಹಾ ಸಮ್ಮೇಳನದಲ್ಲಿ. ಅದು ಏನಪ್ಪಾ ಅಂತಂದ್ರೆ, ಇತರರಿಗೆ, ಇತರರು ನನ್ನ ಸಂದೇಶ ಇತರರು. ಎರಡನೇದಾಗಿ ನಾನು ಹೇಳಲಿಕ್ಕೆ ಬಯಸುವಂತ ಸಂದೇಶ ಇತರರು. ಮೂರನೇದಾಗಿ ನಾನು ಹೇಳಲಿಕ್ಕೆ ಬಯಸುವ ಸಂದೇಶ ಇತರರು. This is my first message, others. And this is my second message, others. This is my third message, others. ಈ ಸಂದೇಶ ಅವರು ಹೇಳಿದ್ದು ಯಾವಾಗ ಗೊತ್ತಾ? ಮರಣದ ಹಾಸಿಗೆಯಲ್ಲಿ ಮಲಗಿಕೊಂಡಿದ್ದಾಗ, ಅವರು ಎದ್ದು ನಿಂತು ಪ್ರಸಂಗ ಮಾಡುವಂತ ಒಂದು ಶಕ್ತಿ ಇಲ್ಲದಿದ್ದ ಸಮಯದಲ್ಲಿ, ಆ ಒಂದು ಸಾವಿರಾರು ಜನರು ಸೇರಿ ಬಂದ ಕೂಟದಲ್ಲಿ ಅವರು ಹಾಸಿಗೆಯಿಂದ ರವಾನಿಸಿದ ಸಂದೇಶ ಇದು: ಇತರರಿಗಾಗಿ ಜೀವಿಸು. ನೀನು ದೇವರ ಮಗನಾಗಿದ್ದರೆ ಕೊನೆಯ ಉಸಿರಿನವರೆಗೂ ಇತರರಿಗೋಸ್ಕರ ಜೀವಿಸು, ನಿನಗಾಗಿ ಜೀವಿಸಬೇಡ. So ask this question before you do something, say something. Will it encourage them? Will it spiritually lift them up? Will it help them to spiritually stand strong? ಆತ್ಮಿಕವಾಗಿ ಅವರು ಸ್ಥಿರವಾಗಿ ನಿಲ್ಲುವುದಕ್ಕೆ ನನ್ನ ಈ ಮಾತಿನಿಂದ ಸಾಧ್ಯವಾಗುತ್ತದ? ನನ್ನ ಈ ಕ್ರಿಯೆಯಿಂದ ಸಾಧ್ಯವಾಗ್ತದ? ನನ್ನ ಈ ಕಾರ್ಯದಿಂದ, ಈ ತೀರ್ಮಾನದಿಂದ ಸಾಧ್ಯವಾಗ್ತದ ಎಂಬುದಾಗಿ ಯೋಚನೆ ಮಾಡು. ನಿಮ್ಮ ಸಭೆಯಲ್ಲಿ ಇರುವವರಿಗೆ, ನಿಮ್ಮ ಕುಟುಂಬದಲ್ಲಿ ಇರುವವರಿಗೆ, ನಿಮ್ಮ ಜೊತೆ ಸೇವಕರಿಗೆ ಈ ರೀತಿಯಾಗಿ ಪ್ರತಿಯೊಬ್ಬ ಸೇವಕನು, ಪ್ರತಿಯೊಬ್ಬ ವಿಶ್ವಾಸಿಯು ಯೋಚನೆ ಮಾಡುವುದಾದರೆ ಈ ಕ್ರೈಸ್ತ ಸಮುದಾಯ ಎಷ್ಟೊಂದು ಆಶೀರ್ವದಿಸಲ್ಪಡುತ್ತಿತ್ತು. ನಾವು ಎಷ್ಟೊಂದು ಕ್ರಾಂತಿಯುತವಾದ ಆತ್ಮಿಕ ಜೀವಿತವನ್ನ ಮಾಡೋದಕ್ಕೆ ಸಾಧ್ಯವಾಗ್ತಿತ್ತು. ಸಭೆಯು ಲೋಕವನ್ನ ಅಲಗಾಡಿಸಲಿಕ್ಕೆ ಸಾಧ್ಯವಾಗ್ತಿತ್ತು. ಆದ್ರೆ ಇವತ್ತು ಸಭೆಯಲ್ಲಿ ಸೇರಿರುವಂತ ವಿಶ್ವಾಸಿಗಳು ತಮಗಾಗಿ ಜೀವಿಸ್ತಾ ಇದ್ದಾರೆ, ದೇವರಿಗಾಗಿ ಅಲ್ಲ. ಅನೇಕ ಸೇವಕರು ತಮಗಾಗಿ ಜೀವಿಸ್ತಾ ಇದ್ದಾರೆ, ತಮಗಾಗಿ, ತಮ್ಮ ಕುಟುಂಬಕ್ಕಾಗಿ ಜೀವಿಸ್ತಾ ಇದ್ದಾರೆ, ಯೇಸು ಸ್ವಾಮಿಗಾಗಿ ಜೀವಿಸ್ತಾ ಇಲ್ಲ. ಇದು ಬಹಳ ದುಃಖಕರವಾದ ಸಂಗತಿ. ಪ್ರಿಯ ದೇವ ಜನರೇ, ಕಡೆಯದಾಗಿ, ಕೊನೆಯದಾಗಿ 12ನೇ ವಿಷಯ, 12th question that we need to ask: do I feel free in my spirit to do it? 1 ಯೋಹಾನ ಪುಸ್ತಕ, 1 John chapter 2 verse 27. 1 John chapter 2 verse 27. You know what it says? 1 ಯೋಹಾನ 2ನೇ ಅಧ್ಯಾಯ 27ನೇ ವಚನದಲ್ಲಿ ಈ ಕಡೆಯ ವಿಷಯವನ್ನು ನಾನು ಹೇಳಿ ಮುಕ್ತಾಯಗೊಳಿಸಲಿಕ್ಕೆ ಬಯಸ್ತೇನೆ. 12ನೇ ವಿಷಯ, 12ನೇ ಪ್ರಶ್ನೆ ಏನು? ಇದನ್ನು ಮಾಡಲು ನನ್ನ ಆತ್ಮವು ಒಪ್ಪುವುದೇ? ನನ್ನ ಆತ್ಮದಲ್ಲಿ ನನಗೆ ಈ ಕಾರ್ಯದ ಕುರಿತು ಸಮಾಧಾನವಿದೆಯಾ? ನನ್ನ ಮನಸ್ಸು, ನನ್ನ ಆತ್ಮ ಏನು ಹೇಳುತ್ತದೆ? ಈ ತೀರ್ಮಾನದ ಕುರಿತು ನನ್ನ ಜೀವ ಏನು ಹೇಳುತ್ತದೆ? ನನ್ನ ಮನಸ್ಸು, ನನ್ನ ಆತ್ಮ ಏನು ಹೇಳುತ್ತದೆ? ಫಿಲಿಪ್ಪಿದವರಿಗೆ ಬರೆದ ಪುಸ್ತಕ, ಫಿಲಿಪ್ಪೆ ಪತ್ರ 4ನೇ ಅಧ್ಯಾಯ 6-7. Philippians chapter 4 verse 6 and 7 also. You can take it as a reference. ಈ ವಚನಗಳನ್ನು ಕೂಡ ನೀವು ರೆಫರೆನ್ಸ್ ಆಗಿ ತೆಗೆದುಕೊಳ್ಳಬಹುದು. ಫಿಲಿಪ್ಪಿದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 6-7. ಆದ್ರೆ 1 ಯೋಹಾನ 2ನೇ ಅಧ್ಯಾಯದ 27ನೇ ವಚನ ಏನು ಹೇಳುತ್ತದೆ ನೋಡ್ರಿ. 1 John chapter 2 verse 27.
You know, it's what it says. But the anointing that you receive from him abides in you, and you have no need that anyone should teach you, but as his anointing teaches you about everything, and is true and is no lie. Just as it has taught you, abide in him. ಕನ್ನಡದಲ್ಲಿ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸಬೇಕೆಂದಿರುವವರ ವಿಷಯವಾಗಿ ಈ ಸಂಗತಿಗಳನ್ನು ನಿಮಗೆ ಬರೆದಿದ್ದೇನೆ. 27ನೇ ವಚನ. ಆದರೆ ಆತನಿಂದ ನೀವು ಹೊಂದಿದ ಅಭಿಷೇಕವು, ಗಮನಿಸಿ, ದೇವರಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅಗತ್ಯವಿಲ್ಲ, ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು, ಅಂದ್ರೆ ದೇವರ ಅಭಿಷೇಕವು, ಪವಿತ್ರಾತ್ಮ ದೇವರು ಎಲ್ಲ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂಥದ್ದಾಗಿದ್ದು ಸತ್ಯವಾಗಿದೆ, ಸುಳ್ಳಲ್ಲ. ಅದು ನಿಮಗೆ ಉಪದೇಶ ಮಾಡಿದ ಪ್ರಕಾರ ಆತನಲ್ಲಿ, ಯೇಸುವಿನಲ್ಲಿ, ಕರ್ತನಲ್ಲಿ, ಆತನ ವಾಕ್ಯಗಳಲ್ಲಿ ನೆಲೆಗೊಂಡಿರಿ. ಎಷ್ಟು ಚೆನ್ನಾಗಿದೆ ಆ ವಚನ ನೋಡ್ರಿ. ಫಿಲಿಪ್ಪಿದವರಿಗೆ ಬರೆದ ಪತ್ರ, ಫಿಲಿಪಿಯನ್ಸ್ ಚಾಪ್ಟರ್ 4. ಫಿಲಿಪ್ಪಿದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ. ಇನ್ನೊಂದು ವಚನ ನಿಮಗೆ ನಾನು ತೋರಿಸ್ತೇನೆ. ಇದು ತುಂಬಾ ನನಗೆ ಇಷ್ಟಕರವಾದ ವಚನ. ಇದು ಆ ವಾಕ್ಯವನ್ನು ಓದಿ ನಾನು ಮುಕ್ತಾಯಗೊಳಿಸ್ತೇನೆ. 4ನೇ ಅಧ್ಯಾಯ 6-7 ವಾಕ್ಯಗಳಲ್ಲಿ ಹೀಗೆ ಓದುತ್ತೇವೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಗಳನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. What a beautiful verse. And the peace of God, which surpasses all your understandings, sometimes your misunderstandings also, will guard your hearts and your minds in Christ Jesus. ಎಷ್ಟು ಚೆನ್ನಾಗಿದೆ ಈ ವಚನ. ನಾವು ಮಾಡುವ ಪ್ರತಿಯೊಂದು ಕಾರ್ಯದ ಕುರಿತಾಗಿ, ಆ ಕಾರ್ಯ ಮಾಡುವುದಕ್ಕೆ ಮುಂಚೆ ಈ ಪ್ರಶ್ನೆ ಕೇಳಬೇಕು. ನಾನಿದನ್ನು ಮಾಡಲು ನನ್ನ ಆತ್ಮವು ಒಪ್ಪುವುದೇ? ಯಾವ ಕೆಲಸಕ್ಕೆ ಹೋಗುವುದಕ್ಕೆ ಮುಂಚೆ, ಯಾವ ಒಂದು ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ಮುಂಚೆ, ಅದು ಸೇವೆ ವಿಷಯವಾಗಿರಬಹುದು, ಲೋಕ ಸಂಬಂಧ ವಿಷಯದಲ್ಲಿ ಆಗಬಹುದು, ಈ ಒಂದು ಪ್ರಶ್ನೆ ಕೇಳ್ರಿ. ಒಂದು ಸಾಲ ತಗೊಳ್ಳೋದಕ್ಕೆ ಮುಂಚೆ, ಅದು ಬ್ಯಾಂಕಿನಿಂದ ಸಾಲ ಆಗಬಹುದು, ಬೇರೆ ಕಡೆಯಿಂದ ಆಗಬಹುದು. ಆಲೋಚನೆ ಮಾಡಿ. ಸಮಾಧಾನವಾಗುತ್ತದ ನಿಮ್ಮ ಮನಸ್ಸಲ್ಲಿ ಈ ವಿಷಯಕ್ಕಾಗಿ ನೀವು ಪ್ರೇಯರ್ ಮಾಡುವಾಗ? ಈಗ ನಾನು ನಿಮಗೆ 12 ವಿಷಯಗಳು ಹೇಳಿದೆ. 12 ಕ್ವಶನ್ಸ್, 12 questions I have shared with you before you make a decision about any of your life, or any of your life's concerns. ಜೀವನದ ಯಾವುದೇ ಒಂದು ಕಾರ್ಯದ ಕುರಿತಾಗಿ ನೀವು ತೀರ್ಮಾನ ತೆಗೆದುಕೊಳ್ಳುವುದಕ್ಕೂ ಮುಂದೆ ಈ 12 ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಸರಿಯಾದ ಉತ್ತರ ನಿಮ್ಮ ಆತ್ಮದಲ್ಲಿ ದೇವರು ಈ ವಾಕ್ಯಗಳ ಆಧಾರದ ಮೇರೆಗೆ ಕೊಡ್ತಾನೋ ಇಲ್ಲವೋ ಎಂದು ಪರಿಶೀಲಿಸಿರಿ. ಆಮೇಲೆ ನಿಮ್ಮ ಹೃದಯದಲ್ಲಿ ದೇವರು ತನ್ನ ಸಮಾಧಾನದಿಂದ ನಿಮ್ಮನ್ನು ತುಂಬಿಸುವುದಾದರೆ, ನಿಮ್ಮ ಮನಸ್ಸಿನಲ್ಲಿ ಗಲಿಬಿಲಿ ಇಲ್ಲ, ನಿಮ್ಮ ಆತ್ಮದಲ್ಲಿ ಸಮಾಧಾನವಿದೆ, ದೇವರು ನಿಮ್ಮ ಆತ್ಮದೊಟ್ಟಿಗೆ ಮಾತಾಡಿ ಹೇಳುತ್ತಾನೆ, ಹೌದು ಮಗಳೇ, ಹೌದು ಮಗನೇ, ನೀನು ಮಾಡಬಹುದು, ನೀನು ಈ ಕಾರ್ಯವನ್ನು ಮಾಡು, ನೀನು ಈ ಕೆಲಸಕ್ಕೆ ಹೋಗು, ನೀವು ಆ ಜಾಗಕ್ಕೆ ಹೋಗು, ಈ ಹುಡುಗಿ ನಿನಗೆ ನಾನು ಸಿದ್ಧ ಮಾಡಿದ್ದೇನೆ, ಈ ಹುಡುಗ ನಿನಗೆ ನಾನು ಸಿದ್ಧ ಮಾಡಿದ್ದೇನೆ ಎಂಬುದಾಗಿ ದೇವರು ಹೇಳಿದ್ರ. ಈ ಕೆಲಸ ನೀನು ತೆಗೆದುಕೋ, ನಾನು ನಿನ್ನ ಸಂಗಡಿ ಇರುತ್ತೇನೆ. ಕೆಲಸ ತೆಗೆದುಕೊಳ್ಳೋದಕ್ಕೆ ಮುಂಚೆ ದೇವರಲ್ಲಿ ಬೇಡುತ್ತೀರಾ? ಕೆಲವೊಮ್ಮೆ ಅವರು ಇವರು ಹೇಳುವುದರ ಮೇರೆಗೆ ನಾವು ತೀರ್ಮಾನ ತೆಗೆದುಕೊಳ್ಳುತ್ತೇವೆ. ಆಮೇಲೆ ನಾವು ಪಶ್ಚಾತ್ತಾಪ ಪಡ್ತೇವೆ. ನನ್ನ ಅಪ್ಪ ಹೇಳಿದಕ್ಕೆ ನಾನು ಹಂಗೆ ಮಾಡಿದೆ, ನನ್ನ ಅಮ್ಮ ಹೇಳಿದಕ್ಕೆ ನಾನು ಹೀಗೆ ಮಾಡಿದೆ, ನನ್ನ ಅಕ್ಕ ಹೇಳಿದ್ರು, ನನ್ನ ಅಣ್ಣ ಹೇಳಿದ್ರು,
ಅಥವಾ ನನ್ನ ಚಿಕ್ಕಪ್ಪ ಹೇಳಿದ್ರು, ದೊಡ್ಡಪ್ಪ ಹೇಳಿದ್ರು, ನನ್ನ ಸ್ನೇಹಿತ ಹೇಳಿದರು. ಆದ್ರೆ ಗುಂಡಿಯಲ್ಲಿ ಬಿದ್ದಾಗ ನೀವು ಕಣ್ಣೀರು ಸುರಿಸುವಾಗ ಅವರು ಬರಲ್ಲ. ನಾನು ನಿಮ್ಮ ಸಂಗಡ ಇದ್ದೇನೆ ಯುಗದ ಸಮಾಪ್ತಿಯವರೆಗೂ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂದು ವಾಗ್ದಾನ ಮಾಡಿದವನು ಯೇಸು ಸ್ವಾಮಿ ಒಬ್ಬನೇ. ಮುಪ್ಪಿನಲ್ಲಿಯೂ ನಾನು ನಿಮ್ಮನ್ನು ಓರೆಯಾಗಿ ಬಿಡುವನಿಲ್ಲ ಅಂತ ಹೇಳಿದವನು ಯೇಸು ಸ್ವಾಮಿ ಒಬ್ಬನೇ. ಆದ ಕಾರಣ ಪ್ರತಿಯೊಂದು ವಿಷಯಕ್ಕೆ ಮುಂಚೆ ನೀವು ಪ್ರಾರ್ಥನಾ ಪೂರ್ವಕವಾಗಿ 12 ಪ್ರಶ್ನೆಗಳಿಗೆ ಉತ್ತರಿಸಿ, ಸರಿಯಾದ ಉತ್ತರ ನಿಮ್ಮ ಆತ್ಮದಲ್ಲಿ ಈ ವಾಕ್ಯಗಳ ಆಧಾರದ ಮೇರೆಗೆ ದೇವರು ನಿಮಗೆ ಕೊಟ್ಟರೆ ಅದರ ಅರ್ಥ ಇದು ದೇವರ ಚಿತ್ತ. ಅಲ್ಲವಾದರೆ ಇನ್ನೂ ಪ್ರೇಯರ್ ಮಾಡು, ಇನ್ನೂ ಹೆಚ್ಚು ದಿವಸ ಪ್ರೇಯರ್ ಮಾಡು, ಇನ್ನೂ ದೇವ ಜನರೊತ್ತಿಗೆ ಈ ವಿಷಯವನ್ನು ಮಾತನಾಡು, ಇನ್ನೂ ಗುರು ಹಿರಿಯರ ಬಳಿಯಲ್ಲಿ ಮಾತನಾಡು, ಇನ್ನೂ ದೇವರ ಘನ ಸೇವಕರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಸ್ಕೋ, ಇನ್ನು ಇದ್ರ ಬಗ್ಗೆ ಚರ್ಚೆ ಮಾಡು, ಇನ್ನೂ ಅನುಭವಸ್ಥರ ಜೊತೆಯಲ್ಲಿ ಮಾತನಾಡು ಮತ್ತು ದೇವರ ಸಮಾಧಾನಕ್ಕಾಗಿ ಕಾದಿರು. ನಿಮ್ಮ ಮನಸ್ಸು ದೇವರ ನೆಮ್ಮದಿಯಿಂದ ತುಂಬಿಸುವುದಕ್ಕಾಗಿ ಪ್ರಾರ್ಥನೆ ಮಾಡು. ಹಾಗೆ ಮಾಡುವಾಗ ದೇವರು ತನ್ನ ಚಿತ್ತದಲ್ಲಿ ನಿಮ್ಮನ್ನು ನಡೆಯಲಿಕ್ಕೆ ಸಹಾಯ ಮಾಡು. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಇಷ್ಟು ಸಮಯ ನೀವು ಬಹಳ ತಾಳ್ಮೆ ನನ್ನನ್ನು ಆಲಿಸಿದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾಗಿ ವಂದಿಸ್ತೇನೆ. ಇಷ್ಟು ಸಮಯ ದೇವರ ವಾಕ್ಯವನ್ನು ನೀವು ಕೇಳಿದ್ದೀರಿ, ಆಲಿಸಿದ್ದೀರಿ. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ನಿಮಗೆ ಏನೇ ಪ್ರಶ್ನೆಗಳಿದ್ದರೂ ಈ ವಿಷಯದಲ್ಲಿ ದೇವರ ಚಿತ್ತವನ್ನು ಕಂಡುಕೊಳ್ಳುವುದಾದರೂ ಹೇಗೆ, ಅದರ ಬಗ್ಗೆ ನಿಮಗೆ ಏನೇ ಪ್ರಶ್ನೆ ಇದ್ದರು ಖಂಡಿತವಾಗಿ ನನಗೆ ನೀವು ಮಾತನಾಡಬಹುದು, ಮೆಸೇಜ್ ಕಳಿಸಬಹುದು, ಫೋನ್ ಮಾಡಬಹುದು, ಅಥವಾ ನಿಮ್ಮ ಬಿಲ್ಡರ್ಸ್ ತಂಡದವರಿಗೆ ನೀವು ಫೋನ್ ಮಾಡಿ ವಿಚಾರಿಸಬಹುದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕರ್ತನು ನಿಮ್ಮನ್ನು ಬಲಪಡಿಸಲಿ. ಒಂದು ನಿಮಿಷ ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿ ಸ್ವರೂಪನಾದ ದೇವರು, ಈ ಒಂದು ಭಾನುವಾರದ ಸಂಜೆ ಹೊತ್ತಿಗಾಗಿ ಸ್ತೋತ್ರ. ಯೇಸು ಕರ್ತನ ದಿನವಾದ ಈ ದಿನದಲ್ಲಿ ನಿನ್ನನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ಆರಾಧಿಸಿ ಮಹಿಮೆ ಪಡಿಸಿ, ಈ ಸಂಜೆ ವೇಳೆಯಲ್ಲಿಯೂ ಕೂಡ ನಿನ್ನನ್ನು ಆರಾಧಿಸುವಂತೆ, ವಿಜ್ಞಾಪನೆ ಮಾಡುವಂತೆ, ಪ್ರಾರ್ಥನೆ ಮಾಡುವಂತೆ ಹಾಗೂ ನಿನ್ನ ವಾಕ್ಯಗಳ ಆಧಾರದ ಮೇರೆಗೆ ನಿನ್ನ ಚಿತ್ತವನ್ನು ನಾವು ತಿಳ್ಕೊಳ್ಳುವುದಾದರೂ ಹೇಗೆ ಎಂಬುದರ ಕುರಿತು ನಾವು ಅಧ್ಯಯನ ಮಾಡಿಕೊಳ್ಳುವುದಕ್ಕೆ ಕೊಟ್ಟ ಭಾಗ್ಯಕ್ಕಾಗಿ ಸ್ತೋತ್ರ. ಸ್ವಾಮಿ, ಇವತ್ತಿನ ಈ ಒಂದು ಅಧ್ಯಯನದಲ್ಲಿ ಸೇರಿಕೊಂಡಂತೆಲ್ಲ ನನ್ನ ಸಹೋದರರಿಗೆ ಸಹೋದರಿಯರಿಗಾಗಿ ಸ್ತೋತ್ರ, ಮಕ್ಕಳಿಗಾಗಿ ಸ್ತೋತ್ರ, ಸೇವಕರುಗಳಿಗಾಗಿ ಸ್ತೋತ್ರ, ಅವರ ಕುಟುಂಬಗಳಿಗಾಗಿ ಸ್ತೋತ್ರ. ಎಲ್ಲೆಲ್ಲಿಂದೆಲ್ಲ ಈ ಒಂದು ಜೂಮಿನಲ್ಲಿ ಸೇರಿಕೊಂಡು ನಮ್ಮ ಜೊತೆಯಲ್ಲಿ ಕರ್ತನೇ ನಿನ್ನ ವಚನವನ್ನು ಅಧ್ಯಯನ ಮಾಡಿದ್ದಾರೋ ಅವರೆಲ್ಲರನ್ನು ಆಶೀರ್ವದಿಸು. ನಾವೆಲ್ಲರೂ ನಿನ್ನ ಚಿತ್ತವನ್ನು ತಿಳಿದುಕೊಂಡು ಈ ಲೋಕದಲ್ಲಿ ಯೇಸು ಸ್ವಾಮಿ ನಿನ್ನ ಪ್ರಿಯ ಕುಮಾರನು ನಿನ್ನ ಚಿತ್ತವನ್ನು ಮಾಡುವುದರ ಮೂಲಕ ನಿನ್ನನ್ನು ಖುಷಿಪಡಿಸಿದನೋ, ಸಂತೋಷ ಪಡಿಸಿದನೋ, ಹಾಗೆಯೇ ಈ ಲೋಕದಲ್ಲಿ ನಿನ್ನ ಮಕ್ಕಳಾಗಿ ನಾವು ಜೀವಿಸುವುದಕ್ಕೆ ನಿನ್ನ ಕೃಪೆಯನ್ನು ಅನುಗ್ರಹಿಸಬೇಕೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಅತಿ ವಿನಯದಿಂದ ಬೇಡಿಕೊಳ್ಳುತ್ತೇನೆ. ಆಮೇನ್, ಆಮೇನ್.